ಸಿದ್ಧ ಮರ್ತಕ್ಕ ಬಂದ ಹೌದು ಧರ್ಮ ಜಗದಾಗ ಉಳಿಲಿ ಅಂತೂ ಕಂಬಳಿ ಬೀಸಿದ್ರ ಮಳಿ ಬರ್ತಿತ್ತು ಮುಕ್ಕಣ್ಣನವರು ಅವನಿಗಿತ್ತು ಇವ್ರು ಕರೆಕ್ಟ್ ಅದ ಮುಂದ ಎರಡನೇ ಸರಿ ಏನ್ ಹಾಡಿದ್ರು ರೇಖಾಬಾಯಿ ಏನ್ರಿಪ್ಪ ಅದು ಬೀರದೇವ್ರ ಮರ್ತಕ್ಕ ಬಂದ ಧರ್ಮ ಜಗದಾಗ ಉಳಿಲಿ ಅಂತೂ ಹೌದಿಲ್ಲ ಅವನಿಗೆ ಶೀಲವಂತ ಅಂತ ಕರೀತಾರ ಸತ್ಯ ಶರಣ ಅಂತ ಕರೀತಾರ ಅವ ಕಂಬಳಿ ಬೀಸಿದ್ರ ಮಳಿ ಬರ್ತಿತ್ತು ಹೌದಾ ಹಿಂಗ ಹಾಡ್ದಕ್ಕರ ಶೆದ್ದು ಅಣ್ಣ ಅಂದ ಕೇಳಿ ನೀವೆಲ್ಲ ಏನಂತ್ರಿಪ್ಪ ಬೀರದೇವ್ರಿಗೆ ಯಾವ ಜಾಗದಾಗ ಮಳಿ ಕರೆದಾನ ಹೌದು ಅವನ ಪ್ರಶ್ನೆ ಭಾರಿ ದೊಡ್ಡ ಪ್ರಶ್ನೆ ಇಲ್ಲ ನಾ ಹಿಂಗಂತೀನಿ ಬೀರದೇವ್ರ ಮಳಿ ಕರೆದಿಲ್ಲ ಅನ್ನೋ ಬಳಕ ಬೀರದೇವ್ರ ಮಳಿ ಕರೆದು ನೀಡ್ತಿದ್ದಿಲ್ಲ ಅಂತ ಹೆಂಗ ನಿನ್ನ ಪ್ರಶ್ನೆ ಏನು ಹೌದು ಹಂಗೆ ರೀ ಅವ್ರು ಹೊಟ್ಟೆ ಅಡ್ಡ ಹರಗುದು ಪೂರ್ವಕ್ಕೆ ಹುಟ್ಟುವಂತ ಸೂರ್ಯನ ಪಶ್ಚಿಮ ಕುಡಿಸುವಂತ ಶಕ್ತಿ ಇತ್ತು ಬೀರದೇವ್ರಗ ಹೌದಾ ಅಂದಲ್ಲೇ ಹಾಲು ಮತ್ತದ ಕುಲಗುರು ಅಂತಾರ ಅವಾಗ ಹೌದು ಅವನ ಶಿಷ್ಯ ಮಾಡಿದ್ರೆ ಬೀಜ ಗೊತ್ತಿಲ್ಲ ಮಳಿ ಕರೆದ ಹೌದು ಮತ್ತ ಶಿಷ್ಯನೇ ಮಳಿ ಕರೆದ ನನ್ನ ಬಳಕ ಗುರು ಬೀರದೇವ್ರ ಮಳಿ ಕರೆದು ನೀಡ್ತಿದ್ದಿಲ್ಲ ನನ್ನ ಅದರಿಂದ ನಿನ್ನ ಅರ್ಥ ಹಂಗೆ ಆಯ್ತು ಅದು ಅಲ್ಲ ಬೀರದೇವರು ವರವಿನಿಂದಲೇ ಶಿಷ್ಯ ಮಾಡಪ್ಪದ ಹೌದಾ ಮತ್ತೆ ವರವಿನ ಪುತ್ರನೇ ಅದನಲ್ಲ ಹೌದು ಅಲ್ಲ ಕಂಪೌಂಡನೇ ಮಳಿ ಕರೆದಾನಪ್ಪ ಅಂತಂದ್ರ ಡಾಕ್ಟರ್ ಕರಿಲಾಕಿಲ್ಲ ನಿನ್ನ ವಾದ ನಿನ್ನ ಪ್ರಶ್ನೆ ಕೇಳಿ ಹುಚ್ಚಾಕಿ ನಾ ಹೌದು ಹೌದು ಅಲ್ಲ ಗುರು ಬೀರದೇವ್ರಿ ಅಂತವ ಎಂತವ್ರಿಪ್ಪ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಚಾಡಿಕೋರ ಗಂಡ ಹೌದಾ ಗುರು ಬೀರದೇವ್ರ ಮಾಲಿಂಗರಾಯನ ಹೆಜ್ಜಿ 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 ಕಾಪಾಡ್ಯಾನ ಹೌದು ಸಣ್ಣ ಹುಡುಗಿದ್ದಾಗ ಗುರು ಬೀರದೇವ್ರ ಹೌದಾ ಮಂತೂರ ಕಲಿ ಮೇಲೆ ಭಟ್ಟ ಕ್ವಾಣೇಶ್ವರ ದೈತನನ್ನ ಹೌದು ನೋಡ್ದ ಆ ಕ್ವಾಣೇಶ್ವರ ದೈತ ಮಂತೂರ ಕಡಿಮೆ ಆಗಿದ್ನತ್ತ ನಾಗಟಾಣದಾಗ ನಾಗರ ಮರ ಏರಿ ಗುರು ಬೀರದೇವ್ರು ನೋಡ್ದ ಯಾವಾಗ ಏಟಿದ್ದ ಬೀರದೇವ್ರ ಸಣ್ಣವೇ ಇದ್ದಿನ ಹೌದು ಹೌದು ಅವಾಗ ದುಷ್ಟ ರೈತನ ಮರ್ತನ ಮಾಡೋ ಸಲುವಾಗಿ ಬೀರದೇವ್ರ ಏನ್ ಮಾಡಿದನ್ರಿಪ್ಪ ಆ ಕ್ವಾಣೇಶ್ವರ ದೈತನ ಕೊಂದ ಕ್ವಾಣ ಬಿದ್ದಲ್ಲಿ ಕ್ವಾಣೂರಾಯ್ತು ರುಂಡು ಬಿದ್ದಲ್ಲಿ ಮುಂಡುಗನೂರಾಯ್ತು ಕಳ್ಳು ಬಿದ್ದಲ್ಲಿ ಕಳ್ಳಿಗುಟ್ಟೆ ಆಯ್ತು ಹೌದಾ ಆ ಕ್ವಾಣೇಶ್ವರ ದೈತನನ್ನು ಕೊಂದಂತ ಕೈಯೊಳಗಿನ ಆಯುಧ ಬೀಸೋಗದ ಆಯುಧ ಬಿದ್ದ ಜಾಗ 400 ಆಯ್ತು ಹೌದಿಲ್ಲ ಕ್ವಾಣೇಶ್ವರ ದೈತನ ಒಬ್ಬನನ್ನ ಮರ್ದನ ಮಾಡಿದ ಸೀಗೆ ಸಿಂಕಾಸುರನ ಹೊಡೆದ ಬಾಗಿ ಬಂಕಾಸುರನ ಹೊಡೆದ ಕ್ವಾಣೇಶ್ವರ ದೈತನ ಹೊಡೆದ ದುಷ್ಟ ರೈತರನ್ನೆಲ್ಲ ಮೆಟ್ಟಿ ತುಳಿದ ಈ ಧರಣಿ ಮ್ಯಾಲಿ ಧರ್ಮ ಸ್ಥಾಪನೆ ಮಾಡ್ದ ಕೃಷ್ಣ ಹೆಂಗ ಧರ್ಮ ಸ್ಥಾಪನೆ ಮಾಡ್ದಲ್ಲ ಹಂಗ ಗುರು ಬೀರದೇವ್ರ ಧರ್ಮ ಸ್ಥಾಪನೆ ಮಾಡ್ದ ಮತ್ತೆ ಇಟ್ಟೆಲ್ಲ ಮಾಡ್ದಾಗ ಮಳಿ ಕರಿದು ನೀರ್ತಿದ್ದಿಲ್ಲ ಅನ್ನಂಗಾಯ್ತಾನ ನಿನ್ನ ಮಾತಿನ ಅರ್ಥ ಹಂಗೆ ಆಯ್ತ್ರಿಪ್ಪ ಇದು ಸಿದ್ದು ಅನ್ನೋ ಮಾತು ಅದೇ ಪ್ರಕಾರ ಆಯ್ತು ಹುಚ್ಚ ಎಲಿಗರ ಹೋಲಿಸಬೇಡ ಭಗವಂತ ಬಾಯಿ ಕೊಟ್ಟಾನಪ್ಪ ಅಂತಂದ್ರ ಏನೇನೇ ಮಾತಾಡ್ದವಪ್ಪ ಅಂತಂದ್ರ ಆ ಶಕ್ತರಿಗಲಿ ನನಗೆ ನಿನಗಲ್ಲು ಎಂತಿಂತವ್ರಿಗೆ ತಿಳಿದಿಲ್ಲ ದೈಗೊಂಡಗೌಡರಿಗೆ ತಿಳಿದಿಲ್ಲ ಹಾಲವ ಮಗನ ಬಗದಾಕ ಅಂತಿಂತವ್ರಿಗೆ ತಿಳಿದಿಲ್ಲ ಮತ್ ನನ್ನಂತವ್ರಿಗೆ ನಿನ್ನಂತವ್ರಿಗೆ ಏನ್ ತಿಳಿತದ ಅವ್ರು ಪಾದಿಟ್ಟಿನೆಲ್ಲ ಪವಿತ್ರ ಮಾಡಿ ಹೋಗ್ಯಾರ ಹಳ್ಳಿ ಹಳ್ಳಿಗೆ ಅವ್ರ ಗುಡಿ ಅದಾವ ಮತ್ತ ನಾವು ಆ ಬೀರಪ್ಪ ಹಂಗ ಮಾಳಪ್ಪ ಹಂಗ ಅಮೋಕ್ಷದ ಹಂಗಂತ ಪ್ರಶ್ನೆ ಕೇಳ್ತೇವಪ್ಪ ಅಂತಂದ್ರ ನಮ್ಮ ಗುಡಿ ಯಾಕ ಬಂದೇನು ಅಲ್ಲೇ ಹಾಕವ್ ನಮ್ಮ ಹುಟ್ಟಿದ ಮಕ್ಕಳು ನಮ್ಮ ತಡಿ ಕಟ್ಟುತ್ತಾರಿಲ್ಲ ಗೊತ್ತಿಲ್ಲ ಅವ್ರ ಗುಡಿ ಬಗ್ಗೆ ನಾವು ಕೇಳಾಕತ್ತೀವಿ ಮಾತಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಖರೆ ಹೋಲಿಕೆ ಮಾಡು ಏನೇನಾರ ಹೋಲಿಕೆ ಮಾಡಿದೆವು ಅಂದ್ರೆ ಅಲ್ಲ ನಿಜವಾಗ್ಲೂ ನಾವು ಕಲಾವಂತರ ಅಲ್ಲ ಏನೇನಾರ ಮೈಕ್ ಮುಂದೈತಿ ಯೂಟ್ಯೂಬ್ ಮುಂದೈತಿ ಅಂತ ಹೇಳ್ಕೊಂಡ ಏನೇನಾರ ಮಾತಾಡಿದೇವಿ ನಮ್ದೆಲ್ಲ ಪಬ್ಲಿಸಿಟಿ ಹಾಕದಂತ ಮಾತಾಡಿದವಪ್ಪ ಅಂತಂದ್ರ ನಿಜವಾಗ್ಲೂ ಅದು ಸೋವೆ ತರದಿಲ್ಲ ನಮಗ ಕಲಾವಿದರ ಲಕ್ಷಣನೇ ಅಲ್ಲ ಕಲಾವಿದರ ಲಕ್ಷಣ ಅಲ್ಲ ನಾ ಅಮೋಘಿಸಿದ್ರ ನ್ಯಾಯವಾಗಿ ಮಾಳಿಗರಾಗಿ ಎತ್ತೆತ್ತರ ಮಾತಾಡಿದಪ್ಪ ಅಂತಂದ್ರ ಹೌದಂತಾರೆ ದೇವ್ರು ಒಲಿತಾನೆ ಏನಂತ ಒಲಿದಿಲ್ಲ ಅಮೋಘ ಸಿದ್ಧನು ಈ ಹಾಲು ಮತ್ತು ಕಷ್ಟೇ ಅಲ್ಲ 18 ಪಗಡಿ ಜಾತಿಗೆ ಹೊಲದ ಗುರು ಬೀರದೇವ್ರು 18 ಪಗಡಿ ಜಾತಿ ಹೊಲದ ಬಾಗಿನನ್ನು ಮಠತನ ಯಾರು ಬಂತಾನ ಅವನಿಗೆ ಬಂಗಾರ ಹೋಗಿ ಹಾಸ್ಯನ ಗುರು ಬೀರದೇವ್ರ ಮಾತಾಡ್ಕೊಟ್ಟ ಸಿದ್ಧವಣ್ಣಗಳೇ ಮಾತಾಡ ಭಂಡಾರ ಬದ್ದಾಗ ಮಾರ್ಗ ಹಾಡದಾಗ ಕೇಳಿ ನೀವೆಲ್ಲ ಏನಂತ ಹಾಡಿದ್ರು ದಂಕನಾಡು ದೈಗೊಂಡಗೌಡಗ ಶಿರಿತಾನ ಕೊಟ್ಟದ ಮಾಳಿಂಗರಾಯನ ಭಂಡಾರ ಅಂತ ಮಾಳಿಂಗರಾಯನ ಭಂಡಾರ ಬೀರದೇವ್ರ ಭಂಡಾರ ಸಿದ್ಧವಣ್ಣ ಯಾರ ಭಂಡಾರಿ ಸಾಹೇಬ್ರ ಅದು ಗೋಡೂರು ಕಳಿಸಿದ್ದು ಬೀರದೇವ್ರ ಭಂಡಾರ ಮಾಳಿಂಗರಾಯ ನಡು ಜಾಮೀನ್ ಆದವ ನಿಮ್ಮ ಮಟ್ಟ ಮನೆಯವ್ರು ಹಂಗ ಆಡ್ತಾರ ನೀನೇ ಹಿಂಗ ಆಡ್ತಿ ಯಾಕೆ ಹೋಯಪ್ಪ ಇದು
ಮತ್ತ ಅವ್ರದ್ದು ಸರಿ ನಿಂದು ಸರಿ ಹಂಗ್ ಮಾಡ್ಬೇಡಪ್ಪ. ವಾಣೂರು ಕರಿಸಿದ್ದು ಭಂಡಾರ ಕೊಟ್ಟಾವ ಡಂಕನಾಡ ದೈಗೊಂಡಗೌಡ ನನ್ನ ಮಠತನ ಬಂದು ಒಂಟಗಾಲೆ ನಿಂತು ತಪಾ ಮಾಡ್ಯಾನ ಇವ ದೈಗೊಂಡಗೌಡ ಅಂತ ಹೇಳಿ. ಹೌದು, ದೈಗೊಂಡಗೌಡ ಜಾತಿಯಿಂದ ಲಿಂಗಾಯ್ತನವ. ಹೌದು, ಅವ್ ಯಾಕೆ ಕೊಳ್ಳಿ ಭಂಡಾರ ಅಂತೇಳಿ ಗುರು ಬೀರಿದವ್ರು ಅಂದನು. ಇಲ್ಲ, ನನ್ನ ಮಠತನ ಭಾಗಿ ಬಂದಾರ ಅಂದ್ರೆ ದೈಗೊಂಡಗೌಡ ತಗೋ ಭಂಡಾರ. ಹೌದು, ಆದ್ರೂ ನೀ ಸುಖದಾವ ಅಲ್ಲೋ ಅನ್ನತ್ತೀವ. ಒಂದು ಮಾತು ಅಂದೇ ಬಿಟ್ಟ. ಮಾಳಿಂಗರಾಯ ನಂಬದ್ಯಾಡು ಇವ ಸುಖದಾವ್ ಅಲ್ಲ. ಯಾವಾಗ ಇವ ಪ್ಲೇಟ್ ಚೇಂಜ್ ಮಾಡ್ತಾನ, ಯಾವಾಗ ಉಲ್ಟಾ ಬೀಳ್ತಾನ ಗೊತ್ತಿಲ್ಲ ಅಂದ. ಹೌದು, ಆದ್ರೂ ನನ್ನ ಮಠತನ ಬಂದಾನಂದ್ರೆ ಯಪ್ಪ ಕುಡು ಭಂಡಾರ. ಅವ ಹಬ್ಬ ಹಾಕ್ಲಿಕ್ಕಂದ್ರ ನಡು ನಾ ಜಾಮೀನ್ ಅಂತಾನ ಸಿದ್ಧ ಮಾಳಿಂಗರಾಯ. ಹೌದು, ಭಂಡಾರ ಕೊಟ್ಟವ್ರು ಯಾರು? ಯಾರು? ಗುರು ಬೀರ್ದೇವ್ರ. ಹೌದು, ಇವ ಮಾಳಿಂಗರಾಯ ಭಂಡಾರಕ್ಕೆ ಇವ ಹೊಂಟಾರ ಪುನಿವಂತ. ಯಾಕ ಹಿಂಗ್ಯಾಕ? ಯಾಕ ನಿಮಗ್ ನಿಮ್ ಹೊಲ್ದು ಉತ್ತಾರಿ, ನಿಮ್ ಹೊಲ್ದು ಸೀಮಿಕಲ್ಲ. ಹೌದು, ನಿಮಗ್ ಪಕ್ಕ ಕೂಣದಾವಿಲ್ಲೋ. ನೀವು ಮಾತಾಡೋದು ಕೇಳಿ ಪೂಜಾರಿ ಮುತ್ತೆ ನಗ್ತಾನ ಹುಚ್ಚಾಗ್ಯಾನವ. ಹೌದು, ಹೌದು, ಉತ್ತಾರಿ ಬ್ಯಾರಿ ಅದ ಇವ್ ಯಾಕೆ ಹಿಂಗ್ ಹೇಳಕತ್ತೇನ ಅಂತಾನವ. ಹೌದು, ಹೌದು, ದೇವ್ರುಗಳೇ ಹುಚ್ಚಾಗಿ ಕೂತಾವು. ಅಲ್ಲ ನೀವು ನಾ ತಪ್ಪನ ಕಡೆ ಅಮೋಕ್ಷಿದ್ರ ಮಾರ್ಗ ಅವನ. ಹೌದು, ನನಗ ಮಾಳಿಂಗರಾಯನ ಮಾರ್ಗ ಸ್ವಲ್ಪ ಗೊತ್ತಿರ್ತದ, ಗೊತ್ತಿರ್ಬೇಕಿಲ್ಲ. ಹೌದು, ನಾ ಏನ್ರ ತಪ್ಪು ಹೇಳಿ ನೀವು ಜಗತ್ತಿನ ನಮ್ಮ ಅಪ್ಪ ಅಂತಿರ್ಲ. ಹಿಂಗ್ಯಾಕ ನೀವು ನಿಮ್ದು ಯಾಕ ಫೋಕಸ್ ರೋಡಿಗೆ ಬಿಡೋಲ್ದು ಹೊಲ್ದಾಗ ಹೋಗಾಕತ್ತದ ಪುಣ್ಯವಂತ. ಕಂಟೆ ಹೊಂಟಾದಪ್ಪ. ಗಾಡಿ ರೋಡ್ ಮ್ಯಾಗದ ಫೋಕಸ್ ಕಂಟೆ ಹೊಂಟದ. ಯಾಕ ವಿಚಾರ ಮಾತಾಡಿ ಕರೆ. ಹೌದು, ವಿಚಾರ ನಾನ್ ನಂದೇ ಶ್ರೇಷ್ಠ ಅಂತಿಲ್ಲ. ಹೌದು, ಹೌದು, ಮಾಳಿಂಗರಾಯ ಅಮೋಘ ಸಿದ್ಧ, ಗುರು ಬೀರದೇವರ, ಗುರು ರೇವಣ ಸಿದ್ಧ, ಹೌದು, ಅಮೋಘ ಸಿದ್ಧ. ಈ ಹಾಲು ಮತ್ತು ಸುಳ್ಳಿಗೇನ ಎರಡು ಕಣ್ಣಿದ್ದಂಗ, ಹೌದು, ಹೌದು, ಒಂದೊಂದು ಅಂಜಿದ್ದಂಗ ಅವರು. ಹೌದು, ನನ್ನಂತಾವ್ ಏನೇನಾರ ಮಾತಾಡಕ್ ಹೋಗಿ 4 ಮಂದಿ ಅಮೋಘ ಸಿದ್ಧನ ಮೇಳನವ್ರು ಕೂಗ ಹೊಡೆದು ಮಾಳಿಂಗರಾಯನ ಮೇಳನವ್ರನ್ನ ಬೀರಪ್ಪನ ಮೇಳನವ್ರನ್ನ ಬಿಡಬೇಡತ್ತಮ್ಮ ಅಂತ ಹವಾ ಹಾಕಿದ್ರಂದ್ರ ಆ ಗುರು ಬೀರದೇವ್ರಿಗೆ ಮಾಳಿಂಗರಾಯಿಗೆ ಬಟ್ಟ ಬರಂತ ಮಾತು ಮಾತಾಡ್ದಪ್ಪ ಅಂತಂದ್ರ ನಿಜವಾಗಲೂ ನಾ ಮನುಷ್ಯನೇ ಅಲ್ಲ. ಹೌದು, ಅಮೋಘ ಸಿದ್ಧನು ಅಟ್ಟೆ, ಮಾಳಿಂಗರಾಯರು ಅಟ್ಟೆ ಅಟ್ಟೆ. ಅವಾಗ ನಾವು ನಿಜವಾಗಲೂ ಕಲಾವಂತರಾಕ್ಕೇವಿ. ಹೌದು, ಆ ಸಿದ್ಧರ ಚರಿತ್ರೆಯನ್ನ ಹೌದು, ಎಂದು ಹುಟ್ಟಿನಲ್ಲ, ಎಂದು ಹುಟ್ಟಿನಿ ಅಂದು ಸಾಯುತನನು ಹೇಳಿದ್ರು. ಗುರು ಬೀರದೇವ್ರ ಚರಿತ್ರೆ ಮುಗಿದಿಲ್ಲ. ನಾ ನಿನ್ನ ಮನೆ ಆಗಿದ್ದು ಅಂತ ಮಾತಾಡುವಂತ ಕಲಾವಂತ. ನಾ ದೊಡ್ಡ ಕಲಾವಂತ ಏನ್ ಅಲ್ಲ. ಹೌದು, ನಿನ್ನ ಮನೆ ಕಲಾವಂತ. ಅದು ಗುರು ಬೀರದೇವ್ರ ಆಶೀರ್ವಾದ, ಗುರು ರೇವಣ ಸಿದ್ಧನ ಆಶೀರ್ವಾದ, ಅಮೋಘ ಸಿದ್ಧ ಮಹಾಬಲಿಂಗ ಮಲ್ಕಾಳ ಸಿದ್ಧನ ಆಶೀರ್ವಾದ, ಆ ಕುಳಿತಿರುವಂತ ಪೂಜಾರಿಗಳ ಆಶೀರ್ವಾದ. ಗುರು ಬೀರದೇವ್ರ ಚರಿತ್ರೆಯನ್ನು ಪುರಾಣ ಹೇಳ್ತೀನಿ. ಈಗ ನಾನು ಪುರಾಣ ಹೇಳಕತ್ತೀನಿ ಅಂದ್ರೆ ದೊಡ್ಡ ಶಾಣೆ ಆದ್ನು ಇಲ್ಲ. ನನಗೆ ನಿಲಕಲಾರ ಶಕ್ತಿ, ನನಗೆ ನಿಲಕಲಾರಂತ ಪವಾಡ ಮುತ್ಯಾರ ಬಲಿ ಅದಾವು, ಹಿರಿಯರ ಬಲಿ ಇನ್ನ ಮುಚ್ಚಿ ಗೊತ್ತಾವ್. ಆ ಮುಚ್ಚಿರುವಂತ ಕತಿಭಾಗವನ್ನು ಹೇಳ್ಬೇಕು ನಾವು ಅಟ್ಟೆ. ಗುರು ಬೀರದೇವ್ರ ಕಷ್ಟ ಭೋಗಿಸಿದ, ಪಾಂಡವ್ರ ಕಷ್ಟ ಭೋಗಿಸಿದ್ರು. ಗುರು ಬೀರದೇವ್ರ ಸಣ್ಣ ಕೂಸಿದ್ದಾಗಿ ಅಡವಿ ಆರ್ಯಾನ ಕಷ್ಟ ಭೋಗಿಸ್ಯಾನ. ನನಗ್ ಬಹಳ ಕಷ್ಟ ಬಂದದ. ಈ ಧರಣಿ ಮ್ಯಾಗಿರುವಂತ ಜನರ ಕಷ್ಟ ನಾಯಕ ತೊಳಿಲಿ ಅಂತ ಗುರು ಬೀರದೇವ್ರು ಬಿಟ್ಟು ನಾನು ಇಲ್ಲ. ಗುರು ಬೀರದೇವ್ರು ಸಣ್ಣ ಕೂಸಿದ್ದಾಗ ಇದೇ ಚುಂಚಲಿ ಊರಾಗ ಅಕ್ಕ ಮಾಯವ್ವ ಬೀರದೇವ್ರಿಗೆ ಹಾಲು ಬೀಡಾಕ್ ಹೋದ್ಲು ಕುರಿಗಾರ ಬಲ್ಲಿ. ಚುಂಚಲಿಯಾಗ ಹಾಲು ಬೀಡಾಕ್ ಹೋದ್ಲು. ಒಬ್ಬರು ಕುರಿಗಾರ ಹಾಲು ಕೊಡ್ಲಿಲ್ಲ ಅಕ್ಕ ಮಾಯವ್ಗ. ಅವಾಗ ಮಾಯವಂತಾಳತ್ತ, ಯಾವಾಗ ನನ್ನ ತಮ್ಮನಿಗೆ ಹಾಲು ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮೆಲ್ಲಾ ಕುರಿಗಳೆಲ್ಲ ಕಲ್ಲಾಗಿ ಹೋದ್ರೆ ಚಾಪ್ ಕೊಟ್ಲು. ಇನ್ನ ಚುಂಚಲಿಯಾಗ ಕಲ್ಲಿನ ಕುರಿಗಳು ಯಾಕ್ರಿ ಮುತ್ಯ? ಚುಂಚಲಿಯಾಗ ಕಲ್ಲಿನ ಕುರಿಗಳು ಅದಾವು. ಬಿಡಿಸಿಗಳಲ್ಲ ಇಬ್ಬರಿಗಿನ ಹೆಚ್ಚಿನ ಉದಾಹರಣೆ, ಹೆಚ್ಚಿನ ಕತಿವಾಗ ಅದಾವು. ನಮ್ಮ ಹಾಲು ಮತ್ತವ್ರು ನಮ್ಮ ಕುರಿಗಳನ್ನ ಯಾಕನ ಕಲ್ಲು ಮಾಡ್ಲತ್ತ. ಮಾಯವ ಏನ್ ಅಂದ್ಳನು ಇಲ್ಲ, ಜಾತಿ ನೋಡಿಲ್ಲ ಮಾಯವ ಇಲ್ಲ. ನೀತಿವಂತ ಆಗಿರುವಂತ ಸಿದ್ಧ ಬೀರದೇವ್ರ ಬೆಳೆದ ಈ ಜಗತ್ತಕ್ಕೆ ಬೆಳಕಾಗಬೇಕಾಗ್ಯದ. ಆ ಬೆಳಕಾಗಿರುವಂತಹ ದೇವ ಪುರುಷನ ಈ ಯುಗದಾಗ ಬೆಳೆಸಬೇಕಾಗ್ಯದ. ಬೆನ್ನಿಗೆ ಮಾಯವನ್ನಿತ್ತಾಳ, ಬೆನ್ನಿಗೆ ಮಾಯವನ್ನಿತ್ತಾಳ. ಗುರು ಬೀರದೇವ್ರನ್ನ ಬೆಳೆಸ್ಯಾಳ. ಆ ಬೆಳೆಸಿದ ಪ್ರತಿಫಲವಾಗಿ ಆ ಕ್ವಾಣೇಶ್ವರ ದೈತ ಕಾಮಕ ಕಣ್ಣಿನಿಂದ ಅಕ್ಕ ಮಾಯವನ ಸೆರಗ್ ಹಿಡ್ದ. ಆ ಅಕ್ಕ ಮಾಯವನ ಸೆರಗ್ ಹಿಡಿದಿರುವಂತ ಗುರು ಬೀರದೇವ್ರ ಅವನ ಕೈಗಳನ್ನ ಕಡ್ದ, ಒಂದೊಂದು ಅಂಗವನ್ನ ತುಂಡು ತುಂಡು ಮಾಡ್ದ. ಅಕ್ಕ ಮಾಯವನ್ನ ಜಾಗ ಕೊಟ್ಟು ಚುಂಚರಿಗೆ ಇಟ್ಟಾನು. ಹೌದಿಲ್ಲ? ಮಾಯಮ್ಮನ ಮನೆ ಹಾಲು ಕುಡ್ದಾನ ಬೀರದೇವ್ರ. ಮುಂದೆ ಅಕ್ಕವು ಸಿಟ್ಟಿಗೆ ಇರಲಿಲ್ಲತ್ತ. ಬೀರಣ್ಣ ನನ್ನ ಮನೆ ಹಾಲು ನೀ ಕುಡಿಲಿಲ್ಲೋ ಅಂದಾಗ ಅವಾಗ ಬೀರದೇವ್ರು
ಹೇಳ್ತಾನ ಅಕ್ಕವ್ಗ, ಏನಂತೆಪ್ಪ? ಯಾಕ ಈ ಜನ್ಮದಾಗ ನಿನ್ನ ಮರಿ ಹಾಲು ಕುಡ್ದಿಲ್ಲ, ಮಾಯವನ ಮರಿ ಹಾಲು ಕುಡ್ದಿನಿ. ಹೌದು. ಮುಂದಿನ ಜನ್ಮದಾಗ ನೀನೇ ಎಲ್ಲಿ ಬಿಜಾಪುರ ಜಿಲ್ಲಾ ಹೊರತಿನಿಂದ ಗುಡದಾಗ ಹೆಣ್ಣು ಹುಲಿಯಾಗಿ ನೀನೇ ಹುಟ್ಟಿವಾ. ನನ್ನ ಶಿಷ್ಯ ಆಗಿರುವಂತ ಮಾಳಪ್ಪನ ಕಡಿಲಿಂದ ನಿನ್ನ ಹುಲಿ ಹಾಲನ್ನೇ ತರಿಸಿ ನಾ ಊಟ ಮಾಡ್ತೀನಿ ಅಂತೇಳಿ ಅಕ್ಕವ್ಗ ಅವಾಗ ಹೇಳಿರುವಂತ ಮಾತ. ಅವಾಗ ವಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಹೊರತಿನಿಂದ ಗುಡದಾಗಿರುವಂತ ಹೆಣ್ಣು ಹುಲಿ ಹಾಲನ್ನೇ ಗುರು ಬೀರ್ದೇವರ ಮಾಳಿಂಗರಾಯನ ಕೈಲಿ ತರಿಸಿ ಊಟ ಮಾಡ್ಯಾನ. ಉತ್ತಾರಿ ಬ್ಯಾರೆ ತಮ್ಮ, ನೀ ಬ್ಯಾರೆ ಹೊಂಟಿ. ಇನ್ನು ಅಕ್ಕವ ಮಾಯನ ಬದ್ದಲ್ದಾಗ ಮತ್ತ ವಿಷ್ಣುನ 10 ಅವತಾರ ಹೇಳಿದ್ದೆ ನಾ ಓದ್ ಪಾಳ್ಯದೊಳಗ. ನಮ್ಮ ಸಿದ್ದು ಮಾಸ್ತರ್ ಅಂದ ಒಂದ್ ಮಾತ. ಏನಂತಪ್ಪ? ವಿಷ್ಣುಂದು ಮಾಯೊಂದು ವಿಷ್ಣುನ ಅವತಾರಿ ಅಂತ. ಮಾಯೊಂದು ವಿಷ್ಣುನ ಅವತಾರಿ, ಅದು 11ನೇ ಅವತಾರ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಕಲ್ಲರ ಕಾಮಾಸ್ತಾರ ಒಂದು ಇಲ್ಲ ಲೋಕೇಶ ಹೆಂಗಲ್ಲ, 18 ಪುರಾಣ ವ್ಯಾಸ ಋಷಿ ಬರ್ದಲ್ಲ. ಆ 18 ಪುರಾಣದಾಗ ಬೀರದೇವ್ರಿಲ್ಲ, ಮಾಳಿಂಗರಾಯ ಇಲ್ಲ, ಅಮೋಘ ಸಿದ್ಧಿಲ್ಲ, ಮಾಯವಿಲ್ಲ, ಬಬಲಾದಿ ಕೊಂತೆವಿಲ್ಲ, ಮಂಗರಾಯ ಸಿದ್ಧಿಲ್ಲ, ಯಾರೂ ಇಲ್ಲ. ಅಲ್ಲಿ ಯಾರೂ ಇಲ್ಲ. ಆದ್ರ ಇವು ಎಲ್ಲಿ ಪುರಾಣದಾಗ ಬಂದ್ವಪ್ಪ ಅಂತಂದ್ರ ಹಾಲು ಮತ್ತು ಪುರಾಣಗಳಿಗೆ ಏನ್ ಅದಾವಲ್ಲ, ಆ ಹಾಲು ಮತ್ತು ಪುರಾಣದಾಗ ಮಾಯವ ಕೃಷ್ಣನ ಪ್ರತಿರೂಪಣೆ ಅಂತ ಹೋಲಿಸಿಟ್ಟಾರ. ಅದಕ್ಕೆ ಅಲ್ಲಗಳು ಯಾಕೆ ಬರೋದಿಲ್ಲ? ನಮ್ಮ ಹಿರಿಯರು ನಮ್ಮ ಕಾಕಾವಂತ ಪೂಜೆಗಳು ಹೋಲಿಸಿಟ್ಟಾರ. ಮತ್ತ ನಾ ಅಲ್ಲನ್ನಪ್ಪ ಅಂತಂದ್ರ ಅವ್ರಕಿನ ಶಾಣೆ ಮಗ ಅನ್ನಲ್ಲ. ಪ್ರತಿರೂಪ ಯಾರು? ವಿಷ್ಣುನ ಪ್ರತಿರೂಪನೆ ಹತ್ತು ಮಾಯವ. ವೀರಭದ್ರನ ಪ್ರತಿರೂಪನೆ ಗುರು ಬೀರ್ದೇವ್ರ. ಹಂಗ ನಮ್ಮ ಹಿರಿಯರು ಹೇಳ್ಯಾರ. ನನಗಿಟ್ಟು ತಿಳಿದ ನಾ ಹೇಳಿನಿ, ಅಲ್ಲಾಗಿತ್ತಂದ್ರೆ ಹೇಳಲ್ಲ. ಏನ್ ತಪ್ಪದ ಹೇಳ್ಬೇಕಾದಾಗ ನಾ ಮೆಟ್ಟಿದ್ದೆ ಕಲ್ಲಿ ನಂದೇ ಕರೆ, ನಿಂದೆಲ್ಲ ಸುಳ್ಳತ್ತು ಮಂಡವಾದ ಮಾಡುವಂತ ಮನುಷ್ಯನ ಅಲ್ಲ. ನನಗೇನು ಕಲ್ತ ನಾನು ತಿಳಿದಾಕ ನನ್ನ ಗುರು ಬುದ್ಧಿ ಕೊಟ್ಟ ಹೇಳಿನಿ. ಹೋಲಿಕೆ ಮಾಡಿಸಿದ್ದು ಅಣ್ಣ, ಹೋಲಿಕೆ ಮಾಡಿ ಏನೇನೇನ ಹೋಲಿಕೆ ಮಾಡಕ್ ಹೋಗ್ಬೇಡ. ಯಾವದರೆ ಮಾರ್ಗ ಹಾಡ್ಕೋತ ಹಾಡ್ದೆ ನೀನು. ಏನಂತ ಹಾಡ್ದಾರಪ್ಪ? ಭಂಡಾರ ಬದ್ದಂದಾಗ ಹಾಡ್ದ. ಹೌದಿಲ್ಲ? ಅಮೋಘ ಸಿದ್ಧನ ಭಂಡಾರ, ಮಾಳಿಂಗರಾಯನ ಭಂಡಾರ ನಿನ್ನಂತೆ ಒಪ್ಕೋತೀನಿ ನಾನು. ಅಮೋಘ ಸಿದ್ಧನ ಭಂಡಾರ, ಮಾಳಿಂಗರಾಯನ ಭಂಡಾರ, ಉಳಿದ ಸಿದ್ಧನ ಭಂಡಾರ ಇಲ್ಲ. ಹಂಗಾರ ಯಾವ ಸಿದ್ಧರಿ ಇಲ್ಲ ಏನು? ಈ ಜಗತ್ತೆ ತುಂಬಾ ಜಾಲ ಹಾಕ್ಯದ ಹಿರಿಗುಡ್ದು ಎಲ್ಲವೂ ಭಂಡಾರ. ಎಲ್ಲವೂ ಭಂಡಾರ ಕೊಟ್ಟವ್ರು ಯಾರಪ್ಪ? ಯಾರು? ಮೈಲಾರಲಿಂಗ ಭಂಡಾರ ಕೊಟ್ಟ. ಮೈಲಾರಲಿಂಗ ಎಲ್ಲವೂ ಭಂಡಾರ ಕೊಟ್ಟು ಹೇಳತ್ತ. ಎಲ್ಲವೂ ಮೈಲಾರಲಿಂಗ ಏನತ್ತ? ಸಿದ್ಧರ ಪೂಜಾರಿಗಳು ಅಂಗೈ ತುಂಬಾ ಭಂಡಾರ ಹಚ್ಕೊಂಡು ಹಚ್ತೀರಿ. ರಾತ್ರಿ ಪೂಜಾರಿಗಳು ಅಂಗೈ ತುಂಬಾ ಹಣಿ ತುಂಬಾ ಭಂಡಾರ ಹಚ್ತೀರಿ. ಆದ್ರೆ ಎಲ್ಲರೂ ಪೂಜಾರಿಗಳು ಬಟ್ಟಿಲಿ ಹಚ್ತಾರ, ಅಂಗೈ ತುಂಬಾ ಹಚ್ಚಲ್ಲ. ಅವರು ಬಟ್ಟಲೆ ಯಾಕೆ ಹಚ್ಚಲ್ಲ? ಮೈಲಾರಲಿಂಗ 5 ಹಿಡಿ ಭಂಡಾರ ಕೊಟ್ಟು ಇದ್ರಾಗೆ ಜಗತ್ತು ತುಂಬಾ ಭಂಡಾರ ಬೆಳೆಸತ್ ಹೇಳದ. ಎಲ್ಲವಾಗ ಇವ ಹೊಂಟಾನ ಎಲ್ಲವ್ರು ಭಂಡಾರ. ಎಲ್ಲವರು ಭಕ್ತರು ಬಟ್ಟಿಲೆ ಹಚ್ತಾರ. ಯಾಕ? ಮೈಲಾರಲಿಂಗ ಕೊಟ್ಟಿದ್ದು 5 ಮುಟ್ಟಿಗೆ ಭಂಡಾರ. ಆ 5 ಮುಟ್ಟಿಗೆ ಭಂಡಾರದಾಗ ತನ್ನ ಭಕ್ತರನ್ನೆಲ್ಲ ಸಲುಬೇಕಾಕಿ ಜರನೆ ಹಚ್ಚಬೇಕು. ಅದಕ್ಕಾಗಿ ಬಟ್ಟಿಲೆ ಹಚ್ತಾರೆ ಎಲ್ಲರೂ ಭಕ್ತರು. ಅಂಗೈಲೆ ಹಚ್ಚಂಗಿಲ್ಲ. ಸಿದ್ಧರು ಪೂಜಾರಿಗಳು ಗತಿ ಪೂಜಾರಿಗಳು ಭಂಡಾರ ಹಚ್ಚ ಮುತ್ತಿ ಅಂದಪ್ಪ ಅಂತ ಅಂಗೈ ತುಂಬಾ ಬಡ್ದು ಮತ್ತೆ ಬೆನ್ನಾಗ ತಪ್ಪಿಡ್ತಾರ. ಯಾಕ? ಸಿದ್ಧರ ಭಂಡಾರ ತನ್ನಗಚ್ಚೆ ಐತಿ. ಅದಕ್ಕ ಯಕ್ಷಮ ಬೀರಪ್ಪನ ಜಾತ್ರೆಗ, ಹುಲಿಜಂತಿ ಮಾಳಿಂಗರಾಯನ ಜಾತ್ರೆಗ, ಅರಕೇರಿ ಅಮೋಘ ಸಿದ್ಧನ ಜಾತ್ರೆಗ ಟನ್ಗಟ್ಲೆ ಭಕ್ತರು ತೋರ್ತಾರ. ಎಲ್ಲವನ್ನ ಜಾತ್ರೆಗ ಯಾಕ ರಗಡ ತೂರಲ್ಲಿ ಯಾಕ? ಆದ್ರೆ ಎಲ್ಲವನ್ನ ಹಡ್ಡಲಿಗೆ ಹಿಡ್ದಂತಾರ ಬಟ್ಟಿಲಿನೇ ವರ್ಷವ್ರ ಅವರು. ಇವ ಪುಣ್ಯವಂತ ಹೊಂಟಾನ ಎಲ್ಲವನ್ನ ಭಂಡಾರ. ನಿನ್ನ ಕೈಯಾಗ ಸಿಕ್ಕ ಎಲ್ಲ ಹುಚ್ಚಾಗಿ ಹುಚ್ಚಾಗಿ ಕೂತಾಳಕಿ. ವಿಷಯ ಬೆಳಸ ಪುಣ್ಯ ಆತ್ಮ ನಿನಗೆ. ನೀ ಯಾಕೆ ಹಿಂಗ್ ಮಾತಾಡಕತ್ತೀನಿ? ಮಾಲ್ ಚಲೋ ಹಿಡಿದಿ, ಕರೆ ಪ್ಯಾಕಿಂಗ್ ಮಾಡಕ್ ಬರೋದು ನಿನಗೆ. ಕೋಟಿಂಗ್ ಆಗಲ್ಲ. ಮಾಲ್ ಚಲೋ ಹಿಡಿದಿ, ಕರೆ ಪ್ಯಾಕಿಂಗ್ ಯಾಕೆ ಮಾಡೋಲ್ಲಿ? ಶಾಣೆ ಅದಿ ಅದೇನೋ ಅಂತಿರ್ತಾರೋ. ಏನೋ ಗಣಶಾಣೆ ಅಂದ್ಕೂಲಿ ಅವ ಶಾಣೆ ಹೆಣ್ತಿಗೆ ಅವ ಅಂತಿರ್ತಾನ. ಶಾಣೆ ಹೆಂಡ್ರಿಗೆ ಅವಣ್ಣವ್ರೆ ಬಾಳ ಮಂಡ್ಯಾರ. ಈಗ ಶಾಣೆ ಅದೇ ಸಿದ್ದಣ್ಣ ಯಾಕೆ ಉತ್ತಾರ ಯಾಕೆ ಹಿಂಗ್ ಹೊಂಡಕತ್ತದಿಂದ? ಟ್ರೇನ್ ಯಾಕೆ ಕಳಿ ಬಿಡ್ಲಾಕತ್ತದ? ಮತ್ತೆ ಇನ್ನೊಂದು ವಿಷಯ ಇಟ್ಟಿದ್ಯಾ ಹೋದ ಪಾಯದೊಳಗ ನಾನು. ಏನ್ರಿಪ್ಪ? ಜಗತ್ತಿನೊಳಗ ಭಂಡಾರದಿಂದ ಏನು ಪಾವಾಡ ಆಗ್ಯಾವು, ಕಂಬಳಿಲಿಂದ ಏನು ಪಾವಾಡ ಆಗ್ಯಾವು, ಕಂಬಳಿಯಿಂದ ಏನು ಪಾವಾಡ ಆಗ್ಯಾವ. ಆ ವಿಷಯ ಇಟ್ಟಾಕರ ಭಂಡಾರವನ್ನ ತನ್ನ ಪಾಲಕ್ ಕಾಯ್ಕೊಂಡು ಸಿದ್ದಣ್ಣ ಬೆಳೆಸಿಟ್ಟಾನ. ಕೇಳಿರಿ ನೀವೆಲ್ಲ? ಹೌದಿಲ್ಲ? ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾತ ಕೇಳಿದ್ದ. ಏನ್ರಿಪ್ಪ? ನೀ ಬರೀ ಏನ್ರಿಪ್ಪ ಅನ್ಕೊಂಡ್ ಕುಂದ್ರ ಮಗ ನೆನಪು ಮಾಡ್ಬೇಡ. ಒಟ್ಟೆ ನನ್ನ ನೆನಪೇ ಇಲ್ಲ. ಏನ್ ನೆನಪ ಇಲ್ಲ? ಮತ್ತೆ ಹಗಲ ರಾತ್ರಿ ಹಾಡುದು, ಜಿಪ್ನ ಹೋಗಿ ಉಳುದು, ಅಟ್ಟೆ ಕೆಲಸ
ಕೆಲಸ ನಮ್ದು. ದೈವಂಡ ಗೌಡಿಗೆ ಹೆಂಗ ಸುಮಾರು ಅನ್ನಕ್ ಬರ್ತದ ಅನ್ನೋ ಮಾತು ಅಂದಿದ್ದ ಕೇಳಿ ನೀವೆಲ್ಲ. ಹೌದಿಲ್ಲ? ದೈವಂಡ ಗೌಡಿಗೆ ಹೆಂಗ ಸುಮಾರು ಅನ್ನಕ್ ಬರ್ತದ. ನಾನು ಮುತ್ಯಾನ ಕಡೆಯಿಂದ ಸಾಲ ತಗೊಂಡವ್ರು ಯಾರು? ಕ್ವಾಣೂರು ಕರಿಸಿದ್ದನ ಕಡೆಯಿಂದ ಸಾಲ ತಗೊಂಡವ್ರು ದೈಗೊಂಡ ಗೌಡ. ಅಮ್ಮನ ಗೌಡ್ತಿ ತಗೊಂಡಿಲ್ಲ, ಗೌಡ್ತಿಗೆ ಬಡ್ಡಿನೂ ಗೊತ್ತಿಲ್ಲ, ಎಷ್ಟು ತಗೊಂಡಾನ ಎಷ್ಟು ಬಡ್ಡ್ಯಾಗ ತಗೊಂಡಾನ ಅನ್ನೋದು ಗೊತ್ತಿಲ್ಲ. ಗೌಡ್ತಿ ಅಂತ ಹಚ್ಚೋಲ್ಯಾಕ ಈ ಗೌಡ ಮಗನಿಗೆ ಏನಾಗಿತ್ತ ಕೆಟ್ಟ ಬ್ಯಾನಿ. ಯಾಕ್ರಿ ತಗೊಂಡವ್ರು ಬೇರೆಯವ್ರ ಕಡೆಯಿಂದ ದಾನ ತಗೊಂಡವ, ಗಂಟು ತಗೊಂಡವ ದೈಗೊಂಡ ಗೌಡ. ಹೇಳ್ತಿ ದುನಿಯಾದ ಹೇಳಾಕಿ ಖರೆ ಹೆಂಡತಿ ಮಾತಿಗೆ ಇವ ನಂಬಿ ನಮ್ಮ ಲಿಂಗಾಯತರ ದೇವ್ರು ನಮ್ಮ ಅನ್ನತ್ತೀವ. ಹೌದು. ಕ್ವಾಣೂರು ಕಳಿಸಿದ್ದಕ್ಕೆ ಕರಿ ಕಟ್ಟಿದ ಹಬ್ಬ ಹಾಕದ ಯಾವ ಹಾಕದ ಯಾರು? ಗುರು ಬೇರೆಯವ್ರು ಎರಳಿ ರೂಪ ತೊಟ್ಟು ದೈಗೊಂಡ ಗೌಡನ ಭೂಮಿ ಸೀಮಿ ಅಲ್ಲ ಸತ್ಯ ನಾಶ ಮಾಡ್ಯಾನ. ಹೌದಿಲ್ಲ? ಸಾಕಟ್ಟು ಹಾಕಿದ ಹಾಗೆ ಎಲ್ಲ ಇತ್ತಲ್ಯಾಗ ಹೋಗ್ಯಾವ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ. ಆ ಭೂಮಿ ಸೀಮೆಯಾಗಿರುವಂತ ಬೆಳೆ ಎಲ್ಲ ಸತ್ಯ ನಾಶ ಆಗ್ಯದ. 16 ಅಂಕಣ ಮನಿ ದಿನಕ್ಕೊಂದ್ ಅಂಕಣ ಬಿದ್ದು ಹೋಗ್ಯದ. ಕುಂಟ ಕೋಣ ನೇಗ್ಲಿ ಹೊಡ್ಯಾಕ ಅವನು ಮನಿಗೆ ಬಂದದ. 16 ತ್ಯಾಪಿ ಸೀರಿ ಬಂದದ ಗೌಡ್ತಿ ಮೈ ಮ್ಯಾಗ. ಹೊಟ್ಟಿಗೆ ಗತಿ ಇಲ್ಲ, ಪಟ್ಟಿನ ನುಚ್ಚು ಕುಡಿಯು ಯಾಳೆ ಬಂದದ. ಅವಾಗ ಬೀರಪ್ಪ ನೆಪ್ಪಾಗ್ಯದ ಈ ಮಗನಿ. ಅವಾಗ ನೆನಪಾಗ್ಯದ ದೈಗೊಂಡ ಗೌಡಗ. ಮತ್ತ ಹೆಂಡತಿ ಮಾತ ಅವಾಗ ಕೇಳಿದ್ನಲ್ಲ, ಗಂಟು ತಗೊಂಡವ್ ಇವ. ಇವಾಗ ನೆಪ್ಪಿರ್ಬೇಕಾಗಿತ್ತ ನಾನು. ಯಾಕ ಮನ್ಯಾಗಿ ಗೊತ್ತಿಲ್ಲ ಗಂಟ ಕೊಟ್ಟ ಗಂಟ ಯಾರು? ಕ್ವಾಣೂರು ಕರಿಸಿದ್ದು ಕೊಟ್ಟಾನ, ಮಾಳಿಂಗ್ರ ಜಾಮೀನ್ ಆಗ್ಯಾನ, ತಗೊಂಡವ್ ದೈಗೊಂಡ ಗೌಡ ಆಗ್ಯಾನ. ಅವ್ಯಾಕ ಸುಮಾರು ಅನ್ನೋ ಅಂತಾನ. ಸುಮಾರಲ್ಲಿ ಮತ್ತೆ ನಾ ಟಿಮ್ಟಿಮಲ್ಲಿ ಹೋಗು ಬೇಡ 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 ಇರ್ಲಿ. ಯಾಕ ತಗೊಂಡ ಗಂಟ ಅಮೋಘ ಸಿದ್ಧಿ ಮಾಳಿಂಗ್ರ ಇರಲಿ. ಕೊಟ್ಟು ಮಾತು ತಪ್ಪದಾವ್ ಅವ ಲಪಂಗ್ರಿ ಅನ್ನವನ. ಈ ಅಮೋಘ ಸಿದ್ಧಗೆ ಕಾಡ್ದ ಯಾರು? ಯಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತು ತಾಲೂಕು ಔಸಂಕದ ರಾಯನಗೌಡ. ಅವ ಲಪಂಗ್ರಿ ಇಲ್ಲ, ಯಾರೇ ಇರ್ಲಿ, ಅವ ಯಾವ ಜಾತಿಯವನೇ ಇರ್ಲಿ, ಸಿದ್ಧರ ಮಾತು ಮೀರಿ ಏನಪ್ಪ ಅಂತಂದ್ರೆ ಲಪಂಗ್ನಿ ಅಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣನ ನೆಗಿನ ಲಕ್ಕ ಬಿಡು ಕೊಟ್ಟ, ಅವನು ನಮ್ಮ ಸಮಾಜದವನೇ. ಸ್ವಾದ್ರ ಮಾವ ನೆಗಿನ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟ. ಅವಾಗೇನು ಪ್ರಧಾನಮಂತ್ರಿ ಅನ್ನೆಲ್ಲ ಲೌಡಿ ಮಗನಿಗೆ ಅವ್ನು ರುಚನೆ ಅವನು ಕೂಡ ಬಹಳ ಚಲೋ ಕೆಲಸ ಮಾಡಿಯಪ್ಪ ನೀ ಅಲ್ಲ. ತಪ್ಪು ತಪ್ಪೇನ ನಮ್ಮವನೇ ಮಾಡಿ ನಮ್ಮನೆ ನಾವನೇ ಮಾಡ್ಲಿ ಹಂಗ ದೈಗೊಂಡಿಗಳು ತಪ್ಪು ಮಾಡ್ಯಾನ. ಅದಕ್ಕೂ ಒಪ್ಕೋಬೇಕ್ರಿ ಸಿದ್ದು ಅಣ್ಣ. ಅವಾಗ ಹೆಂಗ ಸುಮಾರಲ್ಲಿ ಏನಪ್ಪಾ ಅಂತ ಹುಡಿಗಾಡಿ ನಿನ್ನ ಗಾಡಿ ಯಾಕಂದ್ರೆ ಹೊಡಿತು ಹೊಡಿ ಸುಮಾರಿದ್ದಾಗ ಸುಮಾರ ಅನ್ನುವತ್ತ ನಾವು. ಹೌದಿಲ್ಲ? ಮತ್ತ ಸುಮಾರಿದ್ದಾಗ ಬೇಸಿನಿ ಅಂತೀಯಪ್ಪ ಅಂತ ನನಗೇನಾಗುದದ. ಇನ್ನೊಂದು ಮಾತಂದ ಸಿದ್ದು ಅಣ್ಣ ಏನಂತಾರಿಪ್ಪ? ಅವಾಗ ಕೆಟ್ಟ ಸುಮಾರು ಯಾರೇ ಬಂದಿತ್ತ. ಹೌದು ಯಾರು ಮಾಡ್ಕೊಂಡಿದ್ದು? ತಾನೇ ಮಾಡ್ಕೊಂಡಿದ್ದಲ್ಲ. ಕೆಟ್ಟ ಸುಮಾರು ಯಾರೇ ಬಂದಿತ್ತು. ನೀವ್ ಒಂದು ಉದಾಹರಣೆ ಅಂತೀನಿ ನಾನು. ಏನು? ಇಷ್ಟೆಲ್ಲ ಮಂದಿ ನನ್ನ ಮಾತು ಕೇಳಕ್ ಕೂತಾರ, ನಿನ್ನ ಮಾತು ಕೇಳಕ್ ಕೂತಾರ. ಮಾತಾಡ್ತಂತ ಮಾಸ್ತಾರತ್ತೆ ನನಗೆ ಬೆಲೆ ಕೊಡ್ತಾರ. ನನಗೆ ವಯಸ್ಸಿಗೆ ನಮ್ಮ ಅಪ್ಪನವ್ರಿಗೆ ಅವ್ರು ಕೂತವ್ರು ಅದು ನನಗೆ ಮಾಸ್ತಾರ ಹತ್ತಾರ. ಹೌದಿಲ್ಲ? ತೆಳಗಿಳಿದಿಂದ ನಾ ಏನು ಮಾಡ್ಲಾರ ಕೆಲಸ ಮಾಡಿದಪ್ಪ ಅಂತಂದ್ರು ಭಾರಿ ಮಾಡ್ತಾರ. ನೀ ಏನು ಮಾಡಿದ್ರು ಬೇಸಿನಿ ಅಂತಾರ. ನೋಡು, ಇಲ್ಲ ನಾ ತಪ್ಪು ಮಾಡಿದ್ರು ತಪ್ಪೇ, ಚಲೋ ಮಾಡಿದ್ರು ಚಲೋ. ಮತ್ತ ಕಾಲು ಬಂದಿತ್ತು ಅನ್ನೋದೇನದ ಶುದ್ಧ ಮಾಡ್ಕೋಬೇಕಲ್ಲ. ಇವನೇ ಮಾಡ್ಕೋಬೇಕಲ್ಲ. ಅದು ಇವ ಮಾಡ್ಕೊಂಡಿದ್ದು ನಮ್ಮ ಕೂದಲು ತೊಡಕ್ ಬೀಳ್ತಾವು, ಶುದ್ಧ ಮಾಡ್ಕೋಬೇಕ್ರಿ ನಾವು. ಗಾಳಿಗೆ ತೊಡಕ್ ಬೀಳ್ತಾವು, ಗಾಳಿಗೆ ತೊಡಕ್ ಬೀಳುದು ಕೂದಲು ಧರ್ಮದ. ಅದನ್ನ ಹಿಕ್ಕೊಂಡು ನೀ ಶುದ್ಧ ಮಾಡ್ಕೋಬೇಕು. ಅವ್ರು ಕರ್ಮ ಅದ್ರಿ ಅಂತ ಹಂಗೆ ಬಿಡುದು ಹೌದ್ರ ಅಲ್ಲೇ ಬಿಟ್ಟು ಬಿಡ್ರಿ. ಎಲ್ಲವ್ರು ಜಡಿ ಬಿಟ್ಟವ್ರ ಅಕ್ಕ ಮತ್ತ ಹುಚ್ಚ ಶಾಂತಿ ಪಾನಿ ಹಿಂಗ್ಯಾಗ ಮಾತಾಡಕತ್ತಿ ಆಂಬ ನನಗ್ ತಿಳಿಯೋದಾಗ್ಯದ. ಇನ್ನೊಂದು ಮಾತ ಏನೋ ಭಂಡಾರ ಮತ್ತು ಕಂಬಳಿ ನನಗ ಕಂಬಳಿ ಬಿಟ್ಟಾನ. ಕಂಬಳಿ ಪಾಲ ನಾನು ಶುದ್ಧವನ್ನ ಬಿಟ್ಟಾನ. ಹೌದು, ಅನುಭವದವ್ರು ಇದ್ದೀರಿ ನೀವೆಲ್ಲ, ಜ್ಞಾನಿಗಳದಿರಿ. ಒಂದು ಪ್ರಾಣಿಗೆ ಹುಲಿಗೆ ಗುಂಡ್ ಹಾಕಿ ಏನೋ ಮಾಡಿ ಸಾಯಿ ಹೊಡಿತಾರ. ಹುಲಿಗೆ ಸಾಯಿ ಹೊಡೆದು ಹುಲಿ ಚರ್ಮ ಸುಲಿದು ಆ ಸತ್ತಂತ ಹುಲಿ ಚರ್ಮದ ಮ್ಯಾಗ ಸಾಗರು ಸಂತರು ಕುಂದಿರ್ತಾರ. ಅದಕ್ಕೇನತ್ತಾರ? ಏನತ್ತಾರಿಪ್ಪ? ಸತ್ತು ಪೀಠ ಅತ್ತಾರ. ಹುಲಿ ಸತ್ತಾರ, ಹುಲಿ ಚರ್ಮ ಸುಲಿದಾರ. ಆ ಹುಲಿ ಚರ್ಮದ ಮ್ಯಾಗ ಸಾಧುಗಳು ಕೂತಾರ, ಅದಕ್ಕೆ ಸತ್ತು ಪೀಠ. ಹೌದಿಲ್ಲ? ಆದ್ರೆ ಕುರಿ ಹಂಗಲ್ಲ, ಕುರಿ ಜೀವಂತದ. ಕುರಿ ಉಂಡಿ ಪೂಜಾರಿ ಕತ್ತರಿಸ್ತಾನ. ಆ ಕುರಿ ಉಂಡಿ ಕತ್ತರಿಸಿ ನೂಲು ಮಾಡಿ ಮದ್ದಕ್ಕೆ ಹಾಕಿ ಕಂಬಳಿ ನೇಯ್ತಾರ. ಕುರಿ ಸತ್ತದನು ಇಲ್ಲ, ಕುರಿ ಸತ್ತಿಲ್ಲತ್ತೆ. ಕುರಿ ಈ ಕಂಬಳಿಗೆ ಜೀವಂತ ಪೀಠ ಅಂತಾರ. ಹೌದಿಲ್ಲ? ಮತ್ತ
ಅಲ್ಲಿ ಪಲ್ಲಕ್ಕಿ ಅದ. ಹೌದ್ರಿಪ್ಪ. ಆ ಪಲ್ಲಕ್ಕಿ ಮೂರ್ತಿ ಅದ. ಹೌದು. ಆ ಮೂರ್ತಿ ಬಡ್ಡ್ಯಾಗೂ ಕಂಬಳಿ ಅದ. ಕಂಬಳಿ ಅದ. ಆ ಮೂರ್ತಿ ತೆಲಿಮ್ಯಾಗೂ ಕಂಬಳಿ ಅದ. ಹೌದು. ನೀವೆಲ್ಲ ಪೂಜಾರಿಗಳು ಎಷ್ಟೋ ದಿನಗಳ ಕಾಲ ಒಂದೊಂದು ವಾರ ಒಂದೊಂದು ಪಟಕ ಸುತ್ತಿರಿ, ಒಂದೊಂದು ಪೇಟ ಸುತ್ತಿರಿ ಬೀರದೇವ್ರನ್ನ. ಹೌದು. ಒಂದು ವಾರ ಆ ಕಂಬಳಿ ಪೇಟನೆ ಸುತ್ತಿರಿ. ಹೌದಾ? ಹೌದಿಲ್ಲ? ಹೌದು. ಮತ್ತ ಕಂಬಳಿ ಚಲೋ ಹತ್ತು ಸುತ್ತಿರು. ಏನು ಸುಮಾರು ಆಗುತ್ತ. ಇದೇ ಗುರು ಬೀರದೇವರ ಆಶೀರ್ವಾದದಿಂದ ಏನಾಯ್ತು? ಜಮಖಂಡಿ ತಾಲೂಕ ಬಿದಿರಿ ಬಬಲಾದಿ ಬಲ್ಲಿ ಹೌದು. ಕ್ವಾಣೂರು ದೇವರು ಮಠಕ್ಕೆ ಬರ್ಬೇಕಾದ್ರ ಮಾಳಿಂಗರಾಯ ಕಂಬಳಿ ಹಾಸಿ ಆ ಕಂಬಳಿ ಮ್ಯಾಗ ಕುತ್ತು ಹಳಿದ ಆಟ್ಯಾನ. ಹೌದು. ಹೌದಿಲ್ಲ? ಅಮೋಘ ಸಿದ್ಧನ ಸಾಕ ಮಗ ಯಾರು? ಯಾರು? ಡೋಣಸ್ ಮಾಸಿದ್ದಪ್ಪ ಭೀಮಾ ನದಿ ದಾಟಬೇಕಪ್ಪ ಅಂತಂದ್ರೆ ಕಂಬಳಿ ಹಾಸಿ ಹೊಳಿದಾಟಿ ಹೋಗ್ಯಾನ. ಹೌದು. ಮತ್ತ ಕಂಬಳಿ ಶ್ರೇಷ್ಠ ಐತಿಯೋ ಅಂತೀಯೋ ಏನ ಕಮ್ಮಿ ಅದ ಅಂತೀಯೋ? ನೀನೇ ವಿಚಾರ ಮಾಡ ಮಾಸ್ತರ. ಪ್ರತಿಯೊಂದು ಜಾಗದ ನೋಡು. ಹೌದು. ಕರ್ನಾಟಕ ಮಹಾರಾಷ್ಟ್ರದಾಗ ಸಾಕಷ್ಟು ಮಠಗಳದಾವು. ಮಠಗಳು ಹೌದು. ಹೌದು. ಲಿಂಗಾಯತ ಮಠಗಳದಾವು, ವೀರಶೈವ ಮಠಗಳದಾವು. ಅದಾವು. ಪ್ರತಿಯೊಂದು ಸ್ವಾಮಿನ ಪಟ್ಟು ಕಟ್ಟಬೇಕಂದ್ರೆ ಎದ್ರ ಮ್ಯಾಗ ಕುತ್ತಪ್ಪ ಕುಂದಿರಿಸಿ ಪಟ್ಟು ಕಟ್ಟುತ್ತಾರೆ ಹೇಳಿ ನನಗ. ಕಂಬಳಿ ಮೇಲೆ ಏನ ಸಿಂಹಾಸನ ಮ್ಯಾಗ ಕುಂದಿರಿಸ್ತಾರೋ, ಏನ ಕುರ್ಚಿ ಮ್ಯಾಗ ಕುಂದಿರಿಸ್ತಾರೋ? ಹೌದು. ಏನ್ ನೆಲದ ಮೇಲೆ ಕುಂದಿರಿಸ್ತಾರೋ? ಹಿಂದಗಡೆ ಸಿಂಹಾಸನ, ಹಿಂದಗಡೆ ಕುರ್ಚಿ. ಹೌದಾ? ಅವನು ಪಟ್ಟು ಕಟ್ಟಬೇಕಾದ್ರ ಅವನು ಮೈ ಒಳಗಿನ ತಲೆ ಒಳಗಿನ ರೋಮಗಳನ್ನೆಲ್ಲ ತೆಗೆದು ಹೌದು ಕಂಬಳಿ ಹೊದಿಕೆ ಮಾಡಿ ಗುರುವನ್ನ ಲಿಂಗ ಕಟ್ಟಿ ಓಂಕಾರ ಅನ್ನುವಂತ ಮಂತ್ರ ಓದು ಕಾಲಕ್ಕ ಹೌದು ಎದುರಾಗ ಹೇಳ್ತಾರ. ಎದುರಾಗ ತಲೆ ತುಂಬಾ ಕಂಬಳಿ ಹೊಚ್ಚಿ ಕಂಬಳಿ ಕಿವ್ಯಾಗಿಟ್ಟು ಓಂಕಾರ ಮಂತ್ರ ಹೇಳ್ತಾನ ಸ್ವಾಮಿಗಳಿಗೆ ಸಹಿತ. ಹೌದು. ಹೌದು. ಪಂಚಪೀಠಗಳದಾವ್. ಕಾಶಿ, ಕೇದಾರ, ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ. ಹೌದು. ಈ ಸದ್ಯ ತಿರುಗಾಡಿ ನೋಡಿ. ಈ ಸದ್ಯ ತಿರುಗಾಡಿ ನೋಡಿದ್ರು ಎಲ್ಲಾ ಪಂಚಪೀಠಗಳ ಮ್ಯಾಗ ಕಂಬಳಿ ಅದ ಹೊರತಾಗಿ ಕ್ಯಾವ್ ಇಲ್ಲ. ಹೌದು. ಹೌದು. ಮತ್ತ 18 ಪಗಡಿ ಜಾತಿಯವ್ರ ಮನ್ಯಾಗ ಕಂಬಳಿ ಅದ. ಅದಾವು. ಲಿಂಗಾಯತರು ಇರ್ಲಿ, ವೀರಶೈವರು ಇರ್ಲಿ, ಬೆಕ್ಕಾದಂತ ವರ್ಗದವ್ರು ಇರ್ಲಿ, ಹೌದಿಲ್ಲ? ಎಲ್ಲಾ ಜಾತಿಯವ್ರ ಮನ್ಯಾಗ ಕಂಬಳಿ ಅದ. ಅದಾವ. ಆದ್ರೆ ಎಲ್ಲಾ ಜಾತಿಯವ್ರ ಮನ್ಯಾಗ ಭಂಡಾರ ಇರ್ಲಾಕಿಲ್ಲ. ಇವತ್ತಿರೋರ್ ಮನ್ಯಾಗ ಸಹಿತ ಕಂಬಳಿ ಅದೇ ಅದ. 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 ಪ್ರತಿಯೊಂದು ಜಾಗ ಅದ ನೋಡು. ಹೌದು. ಹಿಂದಕಿನ ಹಿರಿಯರು ಹೊತ್ಕೊಂಡು ತಿರುಗ್ತಿದ್ರು. ಹೌದು. ಈಗ ಏನು ಜೀನ್ಸ್ ಪ್ಯಾಂಟ್ನವ್ರು ಬಂದೇವಲ್ಲ, ಕಂಬಳಿ ಸ್ವಲ್ಪ ದೂರ ಆಗಾಕತ್ತದ. ಏನ ಮಾಡುವುದು? ಹೊರಾಕನ್ನ ಆಚೆಗೆ ಬರಾಕತ್ತದ. ಆ ಲೆಕ್ಕಕ್ಕೆ ಬಂದೇವು ನಾವು ಪೂಜಾರಿಗಳು. ಹೌದು. ಹೌದು. ಕಂಬಳಿ ಹೊತ್ಕೊಂಡು ತಿರುಗ್ತಿದ್ರು ಅವರು ಹಿಂದಕಿನ ಹಿರಿಯರು. ಹೌದು. ಬಿಸಿಲು ಬರ್ತಂದ್ರೆ ಕಂಬಳಿ ಟೊಪ್ಪಿಗೆ ಮಾಡ್ತಿದ್ರು. ಹೌದು. ಮಳೆ ಬರ್ತಂದ್ರು ಕಂಬಳಿ ಟೊಪ್ಪಿಗೆ ಮಾಡ್ತಿದ್ರು. ಈಗ ಸಾಕಷ್ಟು ಛತ್ರಿ ಬಂದಾವೀಗ. ಹೌದು. ಹೌದಿಲ್ಲ? ಬಾಳ ಮಳಿ ಆಯ್ತಂದ್ರೆ ಛತ್ರಿ ಸೋರ್ತದ. ಕಂಬಳಿ ಟೊಪ್ಪಿಗೆ ಮಾಡ್ಕೊಂಡು ಹೊಳ್ಳಿ ಮಳಿ ನಿಂತ ಬಳಕ ಕಂಬಳಿ ಜಾಡ್ಸಿ ಬಿಡ್ರಿ. ಕಂಬಳಿ ಒಂದು ಹನಿ ನೀರು ಅಂದ್ರೆ ಹಂಗಿಲ್ಲ, ನಿಂದಿರಲ್ಲ. ಅದಕ್ಕಾಗಿ ಅದಕ್ಕೆ ಜೀವಂತ ಪೀಠ ಅಂತಾರ. ಈ ಡೊಳ್ಳಿಗೆ ಒಡ್ಡಿ ವಾಲಗ ಶಿವಸ್ಥಾನ ಅಂತಾರ. ಹೌದು. ಡೊಳ್ಳಿಗೆ ಒಡ್ಡಿ ವಾಲಗ ಶಿವಸ್ಥಾನ. ಶಿವ ಇರುವಂತ ಜಾಗ ಒಡ್ಡೊಳಗ ಶಿವಸ್ಥಾನ. ಹೌದು. ಆ ಶಿವಸ್ಥಾನ ಬಡ್ಡ್ಯಾಗು ಕಂಬಳಿನೇ ಅದ. ಆ ಶಿವಸ್ಥಾನ ಮ್ಯಾಗು ಕಂಬಳಿನೇ ಅದ. ಹೌದು. 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 ಬಡ್ಡ್ಯಾಗು ಕಂಬಳಿ, ಮ್ಯಾಗು ಕಂಬಳಿ. ನಾವೊಂದು ಮಾತಂತೀವಿ ಸಿದ್ದು ಅಣ್ಣಗ, ಒಂದೇ ಒಂದು ಮಾತ. ಏನ್ರಿಪ್ಪ? ಭಂಡಾರ ಎಲ್ಲರೂ ಹಚ್ಕೋತಾರ. ಹೌದು. ಹೌದು. ಸಣ್ಣ ಹುಡುಗರು ಹಚ್ಕೋತಾರ, ಹೆಣ್ಮಕ್ಳು ಹಚ್ಕೋತಾರ, ಮುದುಕರು ಹಚ್ಕೋತಾರ, ಎಲ್ಲಾ ಜಾತಿಯವ್ರು ಹಚ್ಕೋತಾರ. ಹೌದು. ಹೌದಿಲ್ಲ? ಹೌದು. ಇದೇ ಕಂಬಳಿಯಿಂದಲೇ ಇದೇ ಕುರಿ ಉಣ್ಣಿನಿಂದ ಜಾಡಿ ತಯಾರಾಗ್ತದ. ಜಾಡಿ ಆಗ್ತದ. ನಾನು ಜಾತಿನಿಂದ ಪೂಜಾರಿನಿ. ಹೌದು. ಎಷ್ಟೋ ಮಂದಿ ಪೂಜಾರಿಗಳು ಜಾತಿಯವರು ಸಮಾಜದವ್ರು ಇರ್ಬೋದು. ಹೌದಿಲ್ಲ? ಆದ್ರೆ ಭಂಡಾರ ಎಲ್ಲಾ ಜಾತಿಯವ್ರು ಹಚ್ಕೋತಾರ. ಹೌದು. ಆದ್ರೆ ಜಾಡಿ ಪೂಜಾರಿ ಬಿಟ್ಟು ನಾನು ಹೊರಾಕ ಬರುವುದಿಲ್ಲ. ಜಾಡಿ ಹೊರಲಾಕ ಬರಲ್ಲ. ಜಾಡಿ ಎಲ್ಲರೂ ಹೊರಕ್ ಬರುದಿಲ್ಲ. ಕಂಬಳಿ ಭಂಡಾರ ಮಾತ್ರ ಎಲ್ಲಾ ಜಾತಿಯವ್ರು ಹಚ್ಕೋತೀವಿ. ಹೌದು. ಭಂಡಾರ ಎಲ್ಲರೂ ತಲೆ ಮ್ಯಾಗ ಹಾಕೋತೀವಿ. ಹೌದು. ಜಾಡಿ ತಗೊಂಡ್ ತಲೆ ಮ್ಯಾಗ ತಗೊಂಡು ನೋಡು ಬ್ಯಾಡ್ರಿ ಎಲ್ಲಿ ಕಾಲೇ ಕಿರಿಕಿರಿ ಮುಟ್ಟ ನೀನ ತಗೋ ಜಾಡಿ ಕಂಬಳಿ ತಾಂತೇವಿ. ಹೌದು. ಹೌದು. ಬೆಂಕಿ ಇದ್ದಂಗ ಯಾಕ ಜಾಡ್ಯಾಗ ಹತ್ತು ಮಹಿಮಾದ. ಹೌದು. ಅದು ಉಣ್ಣಿಲಿಂದ ಆಗ್ಯದ. ಹೌದು. ಉಣ್ಣಿಲಿಂದ ಆಗ್ಯದ ಅಂದ್ಬೇಕ. ಅದನ್ನು ಭಂಡಾರ ಜೋಡಿ ಸಮ ಮಾಡಬೇಡ, ಹೋಲಿಕೆ ಮಾಡಬೇಡ. ಎಲ್ಲರೂ ಮನುಷ್ಯರೇ. ಹೌದು. ನಾವು ಮನುಷ್ಯರೇ, ನೀವು ಮನುಷ್ಯರೇ, ಕುತ್ತಂತವ್ರು ಮನುಷ್ಯರೇ. ಹೌದು. ಹೌದಿಲ್ಲ? ಹೌದು. ಬೀರ್ಬೇರೆ ಗಟ್ಟಿಗೆ ಮಾರ ಆಗಿರುವಂತ ಮುತ್ಯ ಕಾರ್ ಹಿಡ್ಕೋತಾರ. ಹೌದು. ಮತ್ತ ನಮ್ಗತ್ತೆ ಮುತ್ಯನು ನಮ್ಗತ್ತೆ ಅದಾನ ಅನ್ಬೇಕ. ನಮ್ಮ ಕಾರ್ ಹಿಡ್ಕೋತಾರನು ಇಲ್ಲ. ಗೊತ್ತಂದ್ರೆ ನಾವು ಉಳಿಸಾಡಿ ಗುಮ್ತಾರ ನೋಡಿ. ನಾ ಕನತು ಜತಾರ ಜಲ್ತಾನ ಬೇಡ ಹೋಗ್ತೇನೆ ಹೋಗ್ತಾನ ಊರ್ತಾನ. ಹೌದು. ಹಂಗ ಬರುತ್ತದಾವು ಕಂಬಳಿಗಿರಿ ಉಣ್ಣಿಲಿಂದ ಎಲ್ಲ ಆಗ್ಯಾವಪ್ಪ ಅಂತಂದ್ರ ಭಂಡಾರ ಜೋಡಿ ಎಲ್ಲಾ ಹೋಲಿಕೆ ಮಾಡಬೇಡ. ಬರ್ತದ ಅದಕ್ಕೊಂದು ಜಾಗ ಅದ. ಹೌದು. ಹೌದು. ಒಂದು ನಿಯಮ ಅದ.
ಒಂದು ನಿಯಮ ಅದ. ಹೌದು ಬೀರ್ನವ್ರ ಜಾತ್ರೆಯಾಗ ಉಣ್ಣಿ ಹಾರಿಸ್ತಾರ. ಹೌದು ಎಲ್ಲಾ ಜಾತ್ರೆ ಮೈಲಾರಿಂಗನ ಜಾತ್ರೆಯಾಗ ಭಂಡಾರ ಹಾರಿಸ್ತಾರ. ಹೌದು ಅಮೋಕ್ಷಿನ ಜಾತ್ರೆ ಹಾರಿಸ್ತಾರ. ಹೌದು ಕುಡಲ್ ವಿಟ್ರೇನ್ ಜಾತ್ರೆ ಹಾರಿಸ್ತಾರ. ಆಹಾ ಭಂಡಾರ ತುಳಿದಂಗ ಹೌದು ಎಲ್ಲರೂ ಅಮೋಕ್ಷಿತ ಮಾಳಿಂಗರ ಭಕ್ತರೇ ಇರ್ಬೇಕ್ರಿ. ಹೌದು ಅದ್ರ ಕಾಲಾಗ ಬಿದ್ದಂತ ಭಂಡಾರ ತುಳಿದಂಗ ಆಹಾ ಈ ಜಾಗದಾಗ ಪ್ರತಿಯೊಂದು ದೇವ್ರ ಜಾತ್ರೆ ಕಾಲ ಕಂಬಳಿ ಒಕ್ಕೊಟ್ಟು ತುಳಿತಾರನ ಇಲ್ಲ ಎಲ್ಲಿ ಕಾಲಿ ಕಿರಿಕಿರಿ ಹೋಮರ ಕಡಿ ತೆಗೆದಿಡು ಸೈಡ್ ಅಂತಾರ. ಹೌದು ಯಾಕ ಆಹಾ ಆ ಕಂಬಳಿಯಾಗ ಅಂತ ಮಹಿಮದ. ಹೌದು ಹೌದು ಸಿದ್ಧರ ಪಲ್ಲಕ್ಕಿ ಮ್ಯಾಗ ಕಂಬಳಿ ಮೆರಿತದ. ಹೌದು ಸಿದ್ಧರ ಪಲ್ಲಕ್ಕಿ ಮ್ಯಾಗ ಕಂಬಳಿ ಮೆರಿತದ ಅಂದ ಬಳಿಕ ಅದು ಶ್ರೇಷ್ಠವಾಗಿರುವಂತ ವಸ್ತು ಅದ. ಅದು ಜೀವಂತ ಪೀಠ ಅದ. ಹೌದು ಹೌದು ಅದು ನಾನು ನೀನು ಹೊತ್ತಿರಲ್ಲ ಭೂಮಿ ಮೇಲೆ ಎಂತೆಂತ ಶರಣರು ಅದಾರನು. ಆಹಾ ಗುರು ಗೋವಿಂದ ಭಟ್ಟ ಜಾತಿಯಿಂದ ಬ್ರಾಹ್ಮಣ ಇದ್ದ. ಹೌದು ಅವನ ಶಿಷ್ಯ ಶರೀಫ ಇಸ್ಲಾಂ ಸಮಾಜದವ ಇದ್ದ. ಆಹಾ ಸಾಯೋ ಕಾಲಕ್ಕೆ 3 ವಸ್ತು ಕೊಟ್ಟನಂತ ಗುರು ಗೋವಿಂದ ಭಟ್ಟ ಶಿಷ್ಯ ಶರೀಫಗ. ಏನೇನು ಆ ಗುರು ಆಗಿನ ಕಾಲಕ್ಕೆ ತೊಗಲಿನ ಚಪ್ಪಲ್ ಹಾಕತ್ತಿದ್ರು ಹಿರಿಯರು. ಹೌದು ಹೌದು ಗುರು ಗೋವಿಂದ ಭಟ್ಟ ತೊಗಲಿನ ಚಪ್ಪಲ ಕೈಯೊಳಗಿನ ದಂಡ ಕೋಲ ಒಂದು ಹರ ಕಂಬಳಿ ಹೌದು 3 ವಸ್ತು ಕೊಟ್ಟ. ಆಹಾ ಆ ಶಿಷ್ಯ ಶರೀಫ್ ಸಾಯು ಹೊತ್ನ್ಯಾಗ ಗುರು ಕೊಟ್ಟಿರುವಂತ ಚಪ್ಪಲ ಬಲಕಿನ ತೊಡಿ ಮ್ಯಾಗಿಟ್ಕೊಂಡು ಮಣ್ಣು ಮಾಡ್ದ. ಹೌದು ಗುರು ಕೊಟ್ಟಿರುವಂತ ಕಂಬಳಿ ತಲೆ ಮ್ಯಾಗಿಟ್ಟು ಮಣ್ಣು ಮಾಡ್ರಪ್ಪ ಅಂತ ಹೇಳತ್ತ. ಈ ಸದ್ಯ ಶಿಶುನಾಳಕ್ ಹೋಗಿ ನೋಡಿದ್ರು ಕೂಡ ಹೌದು ಆ ಗುರು ಕೊಟ್ಟಿರುವಂತ ಕಂಬಳಿಯನ್ನ ತಲೆ ಮ್ಯಾಗಿಟ್ಟು ಮಣ್ಣು ಮಾಡ್ಯಾರ ಶರೀಫಗ. ಹೌದು ಹೌದು ಅಂತ ಕಂಬಳಿಗೆ ಅಗ್ರಸ್ಥಾನ ಅದ. ಅಗ್ರಸ್ಥಾನ ಹೌದು ಹೌದು ಕಲ್ಯಾಣ ಪಟ್ಟಣದಾಗ ಜಗಜ್ಯೋತಿ ಬಸವಣ್ಣ ಕಂಬಳಿ ಹಾಸ್ಕೊಂಡೆ ಕಂಬಳಿ ಹೊಚ್ಕೊಂಡೆ ಮಕ್ಕೋತಿದ್ದ. ಆಹಾ ಸಾಯುತ್ತನ ಕಂಬಳಿ ಬಿಟ್ಟು ಮಕ್ಕೋಳಿಲ್ಲ ಬಸವಣ್ಣ. ಹೌದು ಆ ಕಂಬಳಿ ಮಹಿಮ ನಿಮಗೇನು ತಿಳಿತದ್ರು ಅನ್ನತ್ತ ಬಸವಣ್ಣ. ಆಹಾ ಅಂತ ವಿಶ್ವಗುರು ಬಸವಣ್ಣ ಕಂಬಳಿ ಹಾಡಿ ಹೊಗಳಾನಪ್ಪ ಅಂತಂದ್ರ ಹೌದು ಮತ್ತ ನಾವು ಹಾಲು ಮತ್ತಾಗೆ ಹುಟ್ಟೇವಿ ಕಂಬಳಿನ ಒಗದು ಮಾತಾಡ್ತೇವಪ್ಪ ಅಂತಂದ್ರ ನಮಗ ಏನ್ ಅನ್ಬೇಕು ಏನಿಲ್ಲೋ. ಹೌದು ಹೌದು ಇರ್ಲಿ ಒಂದು ತಿಳಿಯಲಾಗದಿದ್ದು ಎಂತ ಹಾಲು ಮತ್ತಾರಿ. ಈ ಹಾಲು ಮತ್ತಾಗ ಎಂತಿಂತ ಮಹಾತ್ಮ ಹುಟ್ಟ್ಯಾರ. ಎಂತಿಂತ ಶರಣರು ಎಂತಿಂತ ಶರಣರು ಹುಟ್ಟ್ಯಾರ. ಹೌದು 1 2 ಅಲ್ಲ ಸಾವಿರ ಮಂದಿ ಶರಣರು. ಹೌದು ಇದೇ ಬಾಗಲಕೋಟೆ ಜಿಲ್ಲಾ ಆಹಾ ಮುಧೋಳ ತಾಲೂಕ ಸಣ್ಣ ಹಳ್ಳಿ. ಮುಧೋಳ ತಾಲೂಕಿನ ಮುಗಳಕೋಡ ಎಲ್ಲಪ್ಪ ಮುತ್ಯಾನೋ ಮುಗಳಕೋಡ ಬ್ಯಾರೆ ರೀ. ಹೌದು ಮುಧೋಳ ತಾಲೂಕಿನ ಮುಗಳಕೋಡ ತಂದೆ ಬಸಪ್ಪ ತಾಯಿ ಎಲ್ಲವನ್ನ ಹೊಟ್ಟಿಲೆ ಹುಟ್ಟದ. ಆಹಾ ಸಣ್ಣ ಹುಡುಗ ಮಲ್ಲಪ್ಪ ಹೌದು ಹುಚ್ಚು ಹುಡುಗ ಹುಟ್ಟದ್ವಿ ಕಳ್ಕೊಂಡು ಮಕ್ಳೇ ತಿರುಗುತ್ತಿತ್ತು. ಆಹಾ ಅಮ್ಮಯ್ಯ ಎಲ್ಲವನ್ನ ತವ್ರ ಮನಿ ಬೀಳಿಗೆ ತಾಲೂಕಿನ ತೆಗ್ಗಿ. ಹೌದು ತೆಕ್ಕಿ ಗ್ರಾಮ. ನಾನು ತವ್ರ ಮನ್ಯಾಗ ಬಿಟ್ರ ಹುಡುಗ ಸುದ್ದ ಹಾಕದನ ಹೇಳಿ ಹೌದು ತವ್ರ ಮನ್ಯಾಗ ಬಿಟ್ರತ್ತ. ಆಹಾ. ಆ ತವ್ರ ಮನ್ಯಾಗ ಬಿಟ್ಟು ಕೂಡಲೇ ಆ ಎಮ್ಮೆ ಕಾಯಕ್ ಹುಡುಗನ ಕಳ್ಸವ್ರು. ಹೌದು ಹುಟ್ಟಿರುವಂತ ಅರಿವೆ ಕಳೆದು ಹೌದು ಬತ್ತಲೇನೆ ಎಮ್ಮೆ ಮೇಸ್ಕೋತ ಬರಾವ. ಹೌದು ರಗಡು ಹೊಡೆದು ಬುದ್ಧಿ ಹೇಳಿದ್ರು ಮಾತು ಕೇಳಿದ ಹುಡುಗ. ಆಹಾ ಅವನೇ ಮಗು ಯಾರು ಏನದ ಮುಂದೆ ಏನದ ಗುರು ವೀರಭದ್ರ ಸ್ವಾಮಿನ ಗುರುವಿನ ಮಾಡ್ಕೊಂಡು ಮಲ್ಲಪ್ಪ ಹೋಗಿ ಬಾಗಲಕೋಟೆ ಲಡ್ಡು ಮುತ್ಯ ಆಗಿ ಮೆರೆದು ಹೋದ. ಲಡ್ಡು ಮುತ್ಯ ಹೌದು ಇದೇ ಹನುಮತ್ತ ಹುಟ್ಟಿದ್ರು ಯಾರು ಸಜ್ಜನ ಹುಟ್ಟಿದ್ರು ಶರಣಮ್ಮ. ಹೌದು ಬಾಯಿಲೆ ಓಂ ನಮ ಶಿವಾಯ ಅನ್ನೋದು ಬಿಟ್ಟು ಬ್ಯಾರೆ ಮಂತ್ರ ನುಡಿಲಿಲ್ಲ. ಹೌದು ಆ ಓಂ ನಮ ಶಿವಾಯ ಎನ್ನುವಂತ ಮಂತ್ರ ನುಡಿದಂತ ಸಜ್ಜನ ಹುಟ್ಟಿದ ಶರಣಮ್ಮ ಆಹಾ ಕಾರ್ಯಕೈ ಹಣಿ ಮ್ಯಾಗ ಇಡಲಪ್ಪ ಅಂತಂದ್ರೆ 1000 ಮಂದಿಗೆ ಇವತ್ತು ಹತ್ತಿತ್ತರಿ. 1000 ಮಂದಿಗೆ ಹೌದು ಹೌದು ಅಲ್ಲ ಇವತ್ತಿ ಹಚ್ಕೊಂಡು ಹಣಿ ಮ್ಯಾಗ ಬಡ್ಕೊಂಡ್ರೆ ಇವತ್ತಿ ಹತ್ತೋ ನಮ್ಮ ಕರ್ಮಕ್ಕ. ಆಹಾ ಸಜ್ಜನ ಕೂಡ ಶರಣಮ್ಮ ಕಾರ್ಯ ಕೈ ಹೇಳಲಪ್ಪ ಅಂತಂದ್ರೆ 1000 ಮಂದಿಗೆ ಇವತ್ತಿ ಹತ್ತಾಕಿನ ಕೈಯರೇ ಹಂಗಿರ್ಬೇಕು ಪುಣ್ಯಾತ್ಗಿತ್ತಿರು. ಎಂತ ಕೈಯರು ಇರ್ಬೇಕು ಯಪ್ಪ. ಮುಗೋಡಿ ಎಲ್ಲ ಮುಂಚಾರ 1000 ಮಂದಿಗೆ ಇವತ್ತಿ ಎತ್ತ ಬರೇ ಕೈಲಿ ಹಣಿ ಮ್ಯಾಗ ಹೇಳಿದ್ರ. ಹೌದು ಮತ್ತ ಅಂತ ಪುಣ್ಯಾತ್ಮರು ಹುಟ್ಟ್ಯಾರ ಹಾಲು ಮತ್ತಾಗ. ಆಹಾ ಆದ್ರೂ ಅವ್ರ ಜಾತಿ ಪಂಥವನ್ನ ಮೀರಿ ಬದುಕ್ಯಾರ. ಹೌದು ಅದಕ್ಕೆ ಹೇಳ್ತಾನ ಒಬ್ಬ ಕವಿ ಏನಂತ ಬೇಡನಾಗಿರುವಂತ ವಾಲ್ಮೀಕಿ ರಾಮಾಯಣ ಬರದ. ಹೌದು ಬೆಸ್ತನಾಗಿರುವಂತ ವ್ಯಾಸ ಮಹಾಭಾರತ ಬರದ. ಹೌದು ಬೇಡನಾಗಿರುವಂತ ವಾಲ್ಮೀಕಿ ರಾಮಾಯಣ ಬರದ. ಬೆಸ್ತನಾಗಿರುವಂತ ವ್ಯಾಸ ಮಹಾಭಾರತ ಬರದ. ಹೌದು ಗೊಲ್ಲನಾಗಿರುವಂತ ಕೃಷ್ಣ ಭಗವದ್ಗೀತೆ ಬರದ. ಹೌದು ಕುರುಬನಾಗಿರುವಂತ ಕನಕ ತರಂಗಿಣಿಯನ್ನ ಬರದ. ಹೌದು ಹೌದು ದಲಿತನಾಗಿರುವಂತ ಅಂಬೇಡ್ಕರ್ ಸಂವಿಧಾನ ಬರದ. ಆಹಾ ಜಾತಿಲಿಂದ ಎಲ್ಲರೂ ಸಣ್ಣವ್ರ ಕರಿ. ಹೌದು ಆದ್ರ ನೀತಿಯಾಗ ಎಲ್ಲರ್ಕಿನ ದೊಡ್ಡವ್ರು. ಹೌದು ಹೌದು ಕನಕದಾಸ ಹೇಳ್ತಾನ ಒಂದು ಮಾತ. ಏನಂತಪ್ಪ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೋ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕೋ. ಹೌದು ಹೌದು ಕನಕದಾಸ ಕುರುಬನಾಗಿದ್ರು ಕೂಡ ಕಾಗಿನೆಲಿಗೆ ಹೋಗಿ ನೋಡಿದ್ರೆ ಅವನ ಪೂಜಾರಿಗಳು ಮೈ ತುಂಬ ಗಂಧ ಹಚ್ಕೋತಾರಿ. ಗಂಧ ಹೌದು ಹೌದು ಗಂಧ ಹಚ್ಕೋತಿಲ್ಲ ನೀವೆಲ್ಲ ಪೂಜಾರಿಗಳ ಪೈಕಿ ಅಲ್ಲ ಅನ್ನೋದನು ಇಲ್ಲ. ಆ ಮಠದಾಗ ಆ ಸಂಪ್ರದಾಯ ಉಳಿಸಿ ಹೋಗ್ಯಾನ ಕನಕದಾಸ. ಹೌದು ಹೌದು ಆದ್ರೂ ಕನಕದಾಸ ಸಾಯುತನನು ಕಂಬಳಿ ಹೊತ್ತೆ ಸತ್ತು ಹಾಲ. ಹೌದು
ಅವನ ಸಮಕಾಲ ಯಾರು ಪುರಂದದಾಸ ಏನಿದ್ನಲ್ಲ, ಪುರಂದದಾಸರ ಬ್ರಾಹ್ಮಣ ಅವನ ಶಿಷ್ಯರು ಸಾಕಷ್ಟು ಮಂದಿದ್ರು. ಪುರಂದದಾಸರು ನನಗ್ ತಂಬೂರಿ ಕೊಡ್ತಾರ ಸಾಯು ಕಾಲಕ್ಕಂದ್ರತ್ತ. ಪುರಂದದಾಸ್ ಹೇಳ್ತಾನ ತನ್ನ ಶಿಷ್ಯರಿಗೆ, ಏನಂತ, ನನ್ನ ಕೈಯಾರ ತಂಬೂರಿ ಹಿಡಿಯುವಂತ ಶಕ್ತಿ ಆ ಕುರುಬ ಕನಕದದು ಮಕ್ಕಳ್ರಿ ನಿಮಗಿಲ್ಲ ಅಂತಿದ್ನತ್ತ. ಹೌದು, ಕನಕದಾಸನ ಕೈಯಾಗಿರುವಂತ ತಂಬೂರಿ ಗುರು ಪುರಂದದಾಸ ಕೊಟ್ಟಿರುವಂತ ತಂಬೂರಿ. ಹೌದು, ಅಂತ ಶ್ರೇಷ್ಠವಂತ ಆ ಧರ್ಮದಾಗ ಹುಟ್ಟೇವಪ್ಪ ಅಂತಂದ್ರೆ ನಮ್ಮದು ಒಂದು ಪುಣ್ಯದ ಫಲಾನೇ ಅದ. ನಮ್ಮ ಹಿರಿಯರು ಪೂಜಾರಿಗಳು ಇರೋದಲ್ಲ. ಅಮೋಘ ಸಿದ್ಧ, ಮಾಳಿಂಗರಾಯ, ಬೀರದೇವರ, ರೇವಣ ಸಿದ್ಧ, ಮಾಧುಲಿಂಗ, ಮಲಕಾರ ಸಿದ್ಧ, ಮಂಗರಾಯ ಸಿದ್ಧ ಅಂತ ಮಹಾತ್ಮರು ಗುಡಿ ಕಟ್ಟಿ ಕಳಸ ಇಟ್ಟಾರ. ನಮಗ ಗುಡಿನೂ ಕಟ್ಟುದಾಗುದಿಲ್ರಿ, ಕಳಸನೂ ಇಡುವುದಾಗುದಿಲ್ಲ. ಆ ಕಟ್ಟಿರುವಂತ ಕಳಸಕ್ಕೆ ಕಲ್ಲು ಹೋಗಿ ದಗಲ ಮಾಡೋ ಬ್ಯಾಡ ಇಟ್ಟೆ. ಅವರು ಗುಡಿ ಕಟ್ಟಿ ಕಳಸ ಇಟ್ಟಾರ. ಅವರು ಇದರಿಗೆ ಒಬ್ಬ ಚಲೋ ಉಗಾದಿ ಪಾಡ್ಯ, ದೀಪಾವಳಿ ಪಾಡ್ಯ ದಿನ ಹರಿಯವತ್ಲೆ ಒಬ್ಬ ಇದ್ರಿಗೆ ಪೂಜಾರಿ ಹಣಿ ತುಂಬ ಭಂಡಾರಸ್ಕೊಂಡ್ ಇದ್ರಿಗೆ ಬಂದ ಅಂದ್ರ ಪೂಜಾರಿ ಇದ್ರಿಗೆ ಬಂದು ಹೋದ ಕೆಲಸ ಗಂಡ ಹಾಕದಂತಾರ ಎಲ್ಲಾ ಜಾತಿ ಅವ್ರು. ಹೋದ ಕೆಲಸ ಒಳ್ಳೇದಾಗ್ತದ, ಹೋದ ಕೆಲಸ ಒಳ್ಳೇದಾಗ್ತದ, ಗಂಡ ಹಾಕದ ಅವ್ರತ್ತಾರ. ಈಚೆ ಏನತ್ ನೋಡ್ರಿ ಮಕ್ಕಿಗೆ ಯಾಕೆ ಸುಟ್ಟುವೆ ನೋಡು. ಇಲ್ಲ ಇಲ್ಲ ಹಲೋ, ನಮ್ಮ ಹಿರಿಯರು ಭಂಡಾರಸ್ಕೊಂಡ್ ಇದ್ರಿಗೆ ಬಂದ್ರ ಅಂದ್ರ ಪೂಜಾರಿ ಇದ್ರಿಗೆ ಬಂದಾರು ಹೋದ ಕೆಲಸ ಗಂಡ ಹಾಕದ ತಪ್ಪಿಸ್ಕೊಂಡ್ ಬ್ಯಾಡಿ ಇವತ್ತಂತಾರ. ಹೌದು ಹೌದು, ಇವತ್ತು ನಾವು ನೀವು ಮಾತಾಡಕತ್ತೇವಲ್ಲ, ನಮ್ಮನ್ನ ನೋಡಿದ್ರ ಏನಂತಾರ, ಕೇಟ್ ಕಳ್ರಗತ್ತೆ ಕಾಣ್ತಾರೋ ಇವ್ರ ನಾವು ಪೂಜಾರಿಗಳೇ. ಹೌದು, ತುಡುಗರು ಮೊಬೈಲ್ ತುಡುಗರಗತ್ತೆ ಅಲ್ಲಿಗೆ ನಾವು ಬಂದೇವಿ. ತುಡುಗರ ನೀವು ಅದಕ್ಕ ಅಮೋಘ ಸಿದ್ಧ, ಮಾಳಿಂಗರಾಯ, ಬೀರದೇವ್ರಿಗೆ ನೊಂದೇ ಮಾತಾಡಿ ಏನೇನೋ ಮಾತಾಡಿದಪ್ಪ ಅಂತಂದ್ರ ನಿಜವಾಗ್ಲೂ ಆ ಧರ್ಮಕ್ಕೆ ಬಟ್ಟ ಹಚ್ಚುವಂತ ದಂಡ ಆಗ್ಲಾರ್ದಂಗ ನಮ್ಮ ಮಾಳಿಂಗರಾಯ, ಅಮೋಘ ಸಿದ್ಧ, ಮುತ್ಯ ಹೇಳ್ಯಾರ. ಎಷ್ಟೋ ವರ್ಷಗಳ ಕಾಲ ಯಕ್ಷಂಬ ಬೀರದೇವ್ರ ಜಾತ್ರೆ ಮುತ್ಯ ಬಹಳ ಸಾರಿ ಹೇಳ್ತಿರ್ತಾನ. ಎಷ್ಟೋ ವರ್ಷ ನಮಗೂ ಹೇಳಬೇಕು ಮಾತು ಮುತ್ಯ. ತಗ್ಗಿ ಬಗ್ಗೆ ಮಾತಾಡ್ರಪ್ಪ, ನಮ್ಮ ಹಿರಿಯರು ಬಹಳ ತಗ್ಗಿ ಬಗ್ಗೆ ಮಾತಾಡ್ತಿದ್ರ ಅಂತಿದ್ದ ಮುತ್ಯ. ತಗ್ಗಿ ಬಗ್ಗೆ ಮಾತಾಡ್ರಿ. ನಮ್ಮ ಹಿರಿಯರು ತಗ್ಗಿ ಬಗ್ಗೆನೆ ಬಾಳ ಮಾತಾಡ್ಯಾರ. ಭಕ್ತರು ಅದವ್ರು ಬಾಗಿರ್ಬೇಕಪ್ಪ, ಬೆಲ್ಲದ ಕುಳ್ಳಿ ಹಂಗಿರ್ತಿರೋ ತಮಗೋಡ್ಯ. ಬಾಗಿ ನಡೆಯೋದು ಕಲೀರಿ, ಬಾಗಿ ಮಾತಾಡೋದು ಕಲೀರಿ. ಆ ಪಲ್ಲಕ್ಕಿ ಮ್ಯಾಗ ದಂಡ್ಕೋಲದ ಲೋಕೇಶ ಹೆಂಗೈತಿ, ಬಾಗ್ಯದ ಪಲ್ಲಕ್ಕಿ ಮ್ಯಾಗ ದಂಡ್ಕೋಲ ಬಾಗ್ಯದ. ಅದಕ್ಕಾಗಿ ಆ ದಂಡ್ಕೋಲ ಬಾಗ್ಯದ ಅಂತೇಳಿ ಪಲ್ಲಕ್ಕಿ ಹೊರಬೇಕಾದ್ರೆ ಜಳಕ ಮಾಡಿ ಬಂದು ಪಲ್ಲಕ್ಕಿ ಹೊರತೇವಿ. ಇನ್ನೊಂದು ಪಲ್ಲಕ್ಕಿ ಅದ, ಹೆಣದ ಪಲ್ಲಕ್ಕಿ. ಹೌದು, ಆ ಹೆಣದ ಪಲ್ಲಕ್ಕಿಯಾಗ ಯಾವ ಕಟ್ಟಿಗೆನೂ ಬಾಗಿರಲ್ಲ, ಎಲ್ಲಾ ಕಟ್ಟಿಗೆ ಶಟದಿರ್ತಾವೆ, ಅದಕ್ಕಾಗಿ ಆ ಹೆಣದ ಪಲ್ಲಕ್ಕಿ ಹೊತ್ತು ಬಂದ ಬಳಕ ಜಳಕ ಮಾಡ್ತೇವಿ. ಅದಕ್ಕ ನಾವು ಆ ಮುತ್ಯ ಹೇಳ್ದಂಗ, ಯಕ್ಷಂಬ ಮುತ್ಯ ಹೇಳ್ದಂಗ ಯಾವತ್ತು ಬಾಗಿದ್ದೇವಪ್ಪ ಅಂತಂದ್ರ ಬಾಳ ದಿನ ಬಾಳ್ತೇವಿ. ಅದಕ್ಕ ಬಾಗಿ ನಡೆಯುವಂತ ನಮ್ಮ ಧರ್ಮ, ಬಾಗಿ ನಡೆಯುವಂತ ನಮ್ಮ ಹಿರಿಯರು ಕಲಿಸ್ಯಾರ. ಆ ಬಾಗಿ ನಡೆದೇವಪ್ಪ ಅಂತಂದ್ರ ಬಾಳ ದಿನ ಬದುಕ್ತೇವಿ. ಆ ಬಾಗಿ ನಡೆಯುವಂತ ನಮ್ಮ ಸತ್ಯ ಧರ್ಮದ ಮಾರ್ಗದಾಗ ನಡೆಯುವಂತ ಸಣ್ಣ ಕಲಾವಿದ್ರ ಆಗುನು ಅನ್ನುವಂತ ಮಾತನ್ನ ಹೇಳುತ್ತಾ ಇನ್ನ ಒಂದೇ ಒಂದು ಮಾತಿ ನನ್ನ ಪಾಳೆ ಕೂಡ ಅನ್ಕೊಟ್ಟು ಜಾಲಿಯಾಗಿ ಮಂಗಲ ಮಾಡಕ್ ಕಮ್ಮಿ ಮಾಡಿಕೊಡ್ಬೇಕು ಹಿರಿಯರ. ಏನ್ರಿಪ್ಪ ಮಾತಾ, ಏನು ಮಾತಪ್ಪ ಅಂತಂದ್ರೆ ಇಲ್ಲಿ ತನ ನಮ್ಮ ಬೂಜಾಳ ಕಲಾವಂತರು ಮಾತಾಡ್ಯಾರ, ನಾನು ಮಾತಾಡಿ ಸಾಕಷ್ಟು ಅವ್ರ ಮಾತನಾಗೂ ತಪ್ಪು ದೋಷಗಳಾಗಿರ್ಬೋದು, ನನ್ನ ಮಾತನಾಗೂ ತಪ್ಪು ದೋಷಗಳಾಗಿರ್ಬೋದು, ಎಲ್ಲಾನು ಕಲಿತೇ ಬಂದಿಲ್ಲ. ಇತ್ತಿತ್ತಲಾಗಿ ಬೆಳೆದಂಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಮೋಘ ಸಿದ್ಧನ ಮಾರಾಯಿಗಳ ಆಶೀರ್ವಾದದಿಂದ, ಗುರು ಬೀರದೇವರ ಆ ಗದ್ದಿಗೆ ಮಾರಾಯಿಗಳ ಆಶೀರ್ವಾದದಿಂದ ಕಲ್ತವ್ರು ನಾವೆಲ್ಲ. ಹೌದಿಲ್ಲ, ಏನೇ ಮಾತಾಡಿದ್ರು ಕೂಡ ನನ್ನ ಮಾತಿನಿಂದ ಕೂತಂತ ಹಿರಿಯರಿಗೆ, ನನ್ನ ಅಕ್ಕಂಗರಿಗೆ, ಮಾರಾಯಿಗಳಿಗೆ, ಪೂಜಾರಿಗಳಿಗೆ ನೋವಾಗುವಂತ ಮಾತು ಮಾತಾಡಿದ್ದ ಅಂದ್ರ ಕಾಸು ನಮ್ಮ ಮನಿ ಮಗನೇ ತಪ್ಪು ಮಾತಾಡ್ಯಾನ ಅಂತ ಕ್ಷಮಾ ನೀಡ್ರಿ. ನಾ ಮಾತಾಡುವಂತ ಮಾತು ನಿಮ್ಗೆ ಸರಿ ಕಂಡಿದ್ದಪ್ಪ ಅಂತಂದ್ರ ಜಗತ್ತಿನೊಳಗೆ ಮಗ ಬೆಳೀಲಿ ಅಂತ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಾತನ್ನ ಹೇಳುತ್ತಾ ಲೋಕೇಶ, ಜಗತ್ತಿನೊಳಗ ಭೂಮಿ ಮ್ಯಾಗ ಆಕಳು ಮೇಯ್ತದ, ಆಡುನು ಮೇಯ್ತದ. ಆಕಳು ಮೇಯ್ತದ, ಆಡ ಕುರಿನು ಮೇಯ್ತದ. ಆಕಳ ತಿಂದಂತ ಹುಲ್ಲನ್ನ ಮಲಕ್ ಹೊಡೆದು ಕರಗಿಸ್ಕೊಳ್ತದ. ತಿಂದಂತ ಹುಲ್ಲನ್ನು ಮಲಕ್ ಹೊಡೆದು ಅರಗಿಸ್ಕೊಳ್ತದ ಆಕಳ. ಆದ್ರ ಕುರಿ ಆಡ ಹಂಗಲ್ಲ, ಏನ್ ಮಾಡ್ತಾವು, ಸಂಜೆ ಮಾಡಿ ಮಕ್ಕೊಂದಾಗ ಮಲಕ್ ಹೊಡೆದು ಬೇಕಾಗ್ತದ ಅರಗಿಸ್ಕೊಳ್ತದ. ಬ್ಯಾಡಾದ ಜಾಲಿ ಬೀಜ ಉಗುಳ್ತದ. ಹೌದಿಲ್ಲ, ನನ್ನ ಮಾತಿನಲ್ಲಿ ಬೇಕಾದದ್ದು ನಿಮ್ಮ ಮನಸ್ಸಿನಾಗ ಇಟ್ಕೋರಿ, ಅರಗಿಸ್ಕೋರಿ. ಬ್ಯಾಡಾದಂತ ಮಾತಿದ್ರೆ ಜಾಲಿ ಬೀಜ ಉಗುಳಿ ಬಿಡ್ರಿ ತಲೆ